ಕ್ಲಾಸ್ 10 ಎಕನಾಮಿಕ್ಸ್ ಯೂನಿಟ್ 1 ಡೆವಲಪ್ಮೆಂಟ್ ಅಂದರೆ ಜೀವನದಲ್ಲಿ ಪ್ರೋಗ್ರೆಸ್ ಆಗೋದು ಅಂತ. ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ಸಂಸ್ಥೆ ಇರ್ಬೋದು, ಅಥವಾ ಒಂದು ದೇಶ ಇರ್ಬೋದು, ಇದು ಡೆವಲಪ್ಮೆಂಟ್. ಪ್ರೋಗ್ರೆಸ್ ಆದರೆ ಅದು ಡೆವಲಪ್ಮೆಂಟ್ ಅಂತ. ಸೊ ಈ ಚಾಪ್ಟರಲ್ಲಿ ನಾವು ಏನೇನು ಕಲಿತೀವಿ, ಡೆವಲಪ್ಮೆಂಟ್ ಮತ್ತು ಅಂಡರ್ ಡೆವಲಪ್ಮೆಂಟ್ ಅಂದರೆ ಏನು, ಅದರ ಮೀನಿಂಗ್ಸ್ಗಳು ತಿಳ್ಕೊತೀವಿ. ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ನಾವು ಹೇಳ್ತೀವಲ್ಲ, ಅದರ ಇಂಡಿಕೇಟರ್ಸ್ ಏನು, ಅಂದರೆ ಏನು ಡೇಟಾ ಪಾಯಿಂಟ್ಸ್ ಏನು ಬಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಆಮೇಲೆ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್, ಈ 3 ಪಾಯಿಂಟ್ಸ್ ಬಗ್ಗೆ ಈ ಒಂದು ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಎವ್ರಿ ಒನ್ ಆಫ್ ಅಸ್ ಕಂಟಿನ್ಯೂಸ್ಲಿ ಸ್ಟ್ರೈವ್ಸ್ ಟು ಅಚೀವ್ ಪ್ರೋಗ್ರೆಸ್ ಇನ್ ಅವರ್ ಲೈಫ್. ವಿ ವಿಶ್ ಟು ಅಚೀವ್ ಅವರ್ ಏಮ್ಸ್ ಆ್ಯಂಡ್ ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ಆನ್ ಎ ಮಚ್ ಲಾರ್ಜರ್ ಸ್ಕೇಲ್ ದೆನ್ ಬಿಫೋರ್. ನೋಡಿರಿ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಇಂಡಿವಿಜುವಲ್ ವ್ಯಕ್ತಿ, ಅವನ ಜೀವನದಲ್ಲಿ ಇಂಪ್ರೂವ್ ಆಗಬೇಕು, ಪ್ರೋಗ್ರೆಸ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 70 ಮಾರ್ಕ್ಸ್ ಬರ್ತಾ ಇತ್ತು ಅಂದ್ಕೊಳ್ಳಿ, ನೀವು 80 ಮಾರ್ಕ್ಸ್ ತೆಗಿಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರ. ಅದೇ ರೀತಿ ನೀವು ಒಂದು 10,000 ಸ್ಯಾಲ್ರಿ ತೊಗೊಳ್ತಾ ಇದ್ದರೆ 15,000 ಸ್ಯಾಲ್ರಿ ತೊಗೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರ. ಈ ರೀತಿ ಪ್ರತಿಯೊಂದು ಆಯಾಮದಲ್ಲೂ ನಾವು ಇಂಪ್ರೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ವಿ ವಿಶ್ ಟು ಅಚೀವ್ ಅವರ್ ಏಮ್ಸ್ ಆ್ಯಂಡ್ ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ಆನ್ ಎ ಮಚ್ ಲಾರ್ಜರ್ ಸ್ಕೇಲ್ ದೆನ್ ಬಿಫೋರ್. ನೋಡಿ, ಈ ರೀತಿ ಇಂಪ್ರೂವ್ಮೆಂಟ್ ಅಂತ ಏನಿತ್ತು, ಇದು ಹಳೆ ಕಾಲದಲ್ಲೆಲ್ಲ ಇಷ್ಟಿರಲಿಲ್ಲ, ಇಷ್ಟು ಆಂಬಿಷಿಯಸ್ ಆಗಿರಲಿಲ್ಲ ಜನ ಎಲ್ಲ. ಇಂಪ್ರೂವ್ಮೆಂಟ್ ಅಂದರೆ ಓಕೆ, ನಾನು ಹೆಂಗಿದ್ದು ನಮ್ಮ ಅಪ್ಪ ಕೊಟ್ಟಿದ್ದು ಹಂಗೆ ನಡೆಸ್ಕೊಂಡು ಹೋಗ್ತೀನಿ, ಅಷ್ಟು ಮಾತ್ರ ಇರೋದು. ಆದರೆ ಈ ಒಂದು ಜನ್ರೇಷನಲ್ಲಿ ಏನಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಆ ಥರ ಇರಬೇಕು, ಅಂಥ ಕಾರ್ ತೊಗೊಳ್ಬೇಕು, ಇಂಥ ಮನೆ ತೊಗೊಳ್ಬೇಕು, ಈ ಥರ ಎಲ್ಲ ತುಂಬ ನಮಗೆ ಏಮ್ಗಳು ಇಟ್ಕೊಂಡಿದ್ದೀವಿ. ಮತ್ತು ಅದಕ್ಕೋಸ್ಕರ ನಾವು ಸ್ಟ್ರಗಲ್ ಕೂಡ ಪಡ್ತಾ ಇದ್ದೀವಿ. ಇನ್ ದಿ ಸೇಮ್ ಮ್ಯಾನರ್, ಎನ್ ಎಕಾನಮಿ ಆಲ್ಸೋ ಕಂಟಿನ್ಯೂಸ್ಲಿ ಅಟೆಂಪ್ಟ್ಸ್ ಟು ಪ್ರೋಗ್ರೆಸ್, ಪ್ರೊವೈಡಿಂಗ್ ಫಾರ್ ಮೋರ್ ಆ್ಯಂಡ್ ಮೋರ್ ಕ್ವಾಂಟಿಟೀಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಪೀಪಲ್ ಆ್ಯಂಡ್ ಇಂಪ್ರೂವಿಂಗ್ ದೇರ್ ವೆಲ್ ಬೀಯಿಂಗ್. ಈಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಯಾವ ರೀತಿ ಅವನ ಜೀವನದಲ್ಲಿ ಪ್ರೋಗ್ರೆಸ್ ಆಗಬೇಕು, ಬೆಳಿಬೇಕು ಅಂತ ಟ್ರೈ ಮಾಡ್ತಾನೋ, ಅದೇ ರೀತಿ ಒಂದು ದೇಶದ ಎಕಾನಮಿ ಕೂಡ ಟ್ರೈ ಮಾಡುತ್ತೆ. ದೇಶದ ಎಕಾನಮಿ ಇಂಪ್ರೂವ್ಮೆಂಟ್ ಅಂದರೆ ಏನಿಲ್ಲಿ, ಜನಗಳಿಗೆ ಜಾಸ್ತಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕೊಡೋದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ ಅಂದ್ಕೊಳ್ಳಿ, ಮೊದಲೆಲ್ಲ ತುಂಬ ಕಮ್ಮಿ ಇತ್ತು. ಎಕಾನಮಿ ಪ್ರೋಗ್ರೆಸ್ ಆಗ್ತಾ ಏನಾಯಿತು, ಎಲ್ಲರ ಹತ್ರ ಮೊಬೈಲ್ ಫೋನ್ಸ್ ಬಂತು. ಅದೇ ರೀತಿ ಕಂಪ್ಯೂಟರ್ಸ್ ಇರ್ಬೋದು, ಜೊತೆಗೆ ಸರ್ವಿಸಸ್ ಇರ್ಬೋದು. ಮೊದಲು ಯಾರಾದರೂ ಟ್ಯಾಕ್ಸಿಯಲ್ಲಿ ಹೋಗ್ತಾರೆ ಅಂದರೆ ತುಂಬ ರಿಚ್ ಅನ್ನೋರಿದ್ರು, ಈಗ ಎಲ್ಲರೂ ಕೂಡ ಓಲಾ ಕ್ಯಾಬಲ್ಲೆಲ್ಲ ಓಡಾಡ್ತಾರೆ. ಸೊ ಈ ರೀತಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಲ್ಲರಿಗೂ ಬರೋವಾಗ ಆಗೋದೇ ಎಕನಾಮಿಕ್ ಡೆವಲಪ್ಮೆಂಟ್. This process of enhancing society's capacity to satisfy its needs on a larger scale is referred to as development. ನಾನು ಆಲ್ರೆಡಿ ಹೇಳಿದ್ದೀನಿ. Economic development refers to increase in country's capacity to serve the economic interests of its citizens and overcoming economic problems such as poverty, unemployment, equality, inflation, etc. ನೋಡಿ, ಈಗ ಒಂದು ದೇಶದ ಎಕಾನಮಿ ಅಂದ್ಕೊಳ್ಳಿ, ಅದರ ಡೆವಲಪ್ಮೆಂಟ್ ಅಂದರೆ ಏನು, ಒಂದು ದೇಶದ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು. ಅಂದರೆ ಏನು, ಈಗ ಒಂದು 10,000 ಮೊಬೈಲ್ ಫೋನ್ ರೆಡಿ ಆಗ್ತಾ ಇದೆ ಅಂದ್ಕೊಳ್ಳಿ ಒಂದು ವರ್ಷದಲ್ಲಿ, ನೆಕ್ಸ್ಟ್ ಬಂದು 11,000 ಪ್ರೊಡಕ್ಷನ್ ಆಗೋ ರೀತಿ ನೋಡೋದು, ಆಮೇಲೆ 15,000 ಪ್ರೊಡಕ್ಷನ್ ಆಗೋದು ನೋಡೋದು. ಈ ಥರ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದು. ಮತ್ತು ಸರ್ವಿಸಸ್ಗಳು ಏನಾದರೂ ಇತ್ತು ಅಂದರೆ ಅದು ಕೂಡ ಇನ್ಕ್ರೀಸ್ ಆಗೋಂಗೆ ನೋಡೋದು. ಅಂದರೆ ಎಲ್ಲ ಜನಗಳಿಗೂ ಆದಷ್ಟು ಎಲ್ಲ ವಸ್ತುಗಳು, ಎಲ್ಲ ಸರ್ವಿಸ್ಗಳು ಸಿಗೋ ಹಾಗೆ ನೋಡ್ಕೊಳ್ಳೋದು, ಅದು ಎಕನಾಮಿಕ್ ಡೆವಲಪ್ಮೆಂಟ್. ಇದ್ರ ಜೊತೆಗೆ ಈ ಪಾವರ್ಟಿ ಇರುತ್ತಲ್ಲ, ಬಡತನದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಮೇಲೆ ತಂದು ಬಡತನನ ನಿರ್ಮೂಲನೆ ಮಾಡೋದಿರ್ಬೋದು, ಅದು ಕೂಡ ಎಕನಾಮಿಕ್ ಡೆವಲಪ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ನ ಹೋಗ್ಲಾಡಿಸೋದು, ಅಂದರೆ ಎಲ್ಲ ಯಾರ್ಯಾರು ಕೆಲಸ ಇರಲ್ಲ ಅವ್ರಿಗೆಲ್ಲ ಕೆಲಸ ಕೊಟ್ಟರು ಅಂದರೆ ಆಗ ಕೂಡ ಎಕಾನಮಿ ಡೆವಲಪ್ ಆಗ್ತಾ ಇದೆ ಅಂತ. ಮತ್ತು ಇನ್ಈಕ್ವಾಲಿಟಿನ ತೊಲಗಿಸೋದು, ಅಂದರೆ ಎಲ್ಲೂ ಕೂಡ ನಾನು ಮೇಲೂ ನೀನು ಕೀಳು ಅನ್ನೋ ಭಾವ ಇಲ್ಲದೆ ಇರೋ ಥರ ಎಲ್ಲರೂ ಈಕ್ವಲ್ ಅಂತ ಭಾವ ಬರೆಸಿದ್ರೆ ಆಗ ಕೂಡ ಎಕಾನಮಿ ಡೆವಲಪ್ ಆಗ್ತಾ ಇದೆ ಅಂತ. ಜೊತೆಗೆ ಇನ್ಫ್ಲೇಷನ್ನ ಕಮ್ಮಿ ಮಾಡೋದು, ಅಂದರೆ ಈಗ ಕಾಸ್ಟ್ಗಳು ಏನು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಈಗ 100 ರೂಪಾಯಿದೇನೋ ಒಂದು, ಇವಾಗ 80 ರೂಪಾಯಿ ಪೆಟ್ರೋಲ್ ಇತ್ತು ಅಂದ್ಕೊಳ್ಳಿ ಇಯರ್ ಸ್ಟಾರ್ಟಿಂಗಲ್ಲಿ, ಈಗ 95 ರೂಪಾಯಿ ಆಗಿದೆ. ಇದನ್ನು ಇನ್ಫ್ಲೇಷನ್ ಅಂತೀವಿ, ಅಂದರೆ ರೇಟ್ಗಳು ಜಾಸ್ತಿ ಆಗೋದು. ಇದನ್ನು ರೇಟ್ ಜಾಸ್ತಿ ಆಗೇ ಆಗುತ್ತೆ, ಆದರೆ ತುಂಬ ಆಗದೇ ಇರೋ ಥರ ಅದನ್ನು ಲಿಮಿಟಲ್ಲಿ ಇಡೋದು. ಸೊ ಇದೆಲ್ಲ ಮಾಡಿದ್ರೆ ಆ ಒಂದು ದೇಶದ ಎಕಾನಮಿ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ಈಗ ಇಲ್ಲಿವರೆಗೂ ಹೇಳಿದ್ದು ಬಂದು ಬರೀ ಇಂಟ್ರಡಕ್ಷನ್ ಅಂದ್ಕೊಳ್ಳಿ. ಈಗ ಸಿಸ್ಟಮ್ಯಾಟಿಕ್ಕಾಗಿ ನಾವು ತಿಳ್ಕೊಂಡು ಹೋಗೋಣ ಏನು ಡೆವಲಪ್ಮೆಂಟ್ ಅಂದರೆ ಅಂತ. ಡೆವಲಪ್ಮೆಂಟ್, we use the word development often in our daily lives, usually to refer to the progress in a particular field or a segment of people, like rural development, social development, educational development, women and children development, etc. ನೋಡಿರಿ, ಡೆವಲಪ್ಮೆಂಟ್ ಅನ್ನೋ ವರ್ಡ್ನ ನಾವು ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀವಿ. ಏನರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ನಾವು ಎಜುಕೇಷನಲ್ಲಿ ತುಂಬ ಡೆವಲಪ್ ಆಗಿದ್ದೀವಿ, ಅಥವಾ ನಮ್ಮ ಒಂದು ಹಳ್ಳಿಗಳು ತುಂಬ ಡೆವಲಪ್ ಆಗ್ತಾ ಇದೆ, ಅಥವಾ ನಮ್ಮ ಜನ ತುಂಬ ಡೆವಲಪ್ ಆಗ್ತಾ ಇದ್ದಾರೆ. ಈ ಥರ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ಏನು, ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲೋ ಅಥವಾ ಒಂದು ಪರ್ಟಿಕ್ಯುಲರ್ ಜನಗಳ ಗ್ರೂಪಲ್ಲೋ ಅವರು ಅಭಿವೃದ್ಧಿ ಆಗ್ತಾಯಿದ್ರು ಅಂದರೆ ಡೆವಲಪ್ಮೆಂಟ್ ಅಂದರೆ ಅದ್ರ ಮೀನಿಂಗ್ ಅಷ್ಟೇ, ಅಭಿವೃದ್ಧಿ ಆಗೋದು, ಪ್ರೋಗ್ರೆಸ್ ಆಗೋದು, ಈ ರೀತಿ ಅವರು ಅಭಿವೃದ್ಧಿ ಆಗ್ತಾಯಿದ್ರು ಅಂದರೆ
ಅಂದರೆ ಹಳ್ಳಿಗಳಲ್ಲಿ ಎಲ್ಲ ಕಡೆ ರೋಡ್ಗಳು ಬರೋದಿರ್ಬೋದು, ಈ ಟೈಪು. ಎಜುಕೇಷನ್ ಎಲ್ಲರಿಗೂ ಫ್ರೀಯಾಗಿ ಸಿಗೋದಿರ್ಬೋದು ಅಥವಾ ಕಮ್ಮಿ ಕಾಸ್ಟಿಗೆ ಸಿಗೋದಿರ್ಬೋದು, ಇದು ಎಜುಕೇಷನಲ್ ಡೆವಲಪ್ಮೆಂಟ್. ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ವೆನ್ ಎವರ್ ದಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ ಎ ಕಂಟ್ರಿ ಎಕ್ಸ್ಪ್ಯಾಂಡ್, ಇಟ್ ಈಸ್ ಕಾಲ್ಡ್ ಎಕನಾಮಿಕ್ ಡೆವಲಪ್ಮೆಂಟ್. ಇದೇ ರೀತಿ ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲದೆ ಟೋಟಲಾಗಿ ಒಂದು ದೇಶದಲ್ಲಿರೋಂಥ ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕೂಡ ಡೆವಲಪ್ ಆಯಿತು ಅಂದರೆ ಅಥವಾ ಇಂಪ್ರೂವ್ ಆಯಿತು ಅಂದರೆ ಅದನ್ನು ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ನಿಮಗೆ ಗೊತ್ತು ಆಲ್ರೆಡಿ, ಎಲ್ಲ ಬಿಸ್ನೆಸ್ಗಳು ಯಾವುದರಿಂದ ದುಡ್ಡು ಬರುತ್ತೆ, ಸಂಪಾದನೆ ಆಗುತ್ತೆ, ಖರ್ಚಾಗುತ್ತೆ, ಇವೆಲ್ಲ ಏನಿದೆ ಅವೆಲ್ಲ ಕೂಡ ಬಿಸ್ನೆಸ್ಗಳೆಲ್ಲ ಕೂಡ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಇವೆಲ್ಲ ಡೆವಲಪ್ ಆಯಿತು ಅಂದರೆ ದೇಶದ ಎಕಾನಮಿ ಕೂಡ ಡೆವಲಪ್ ಆಗ್ತಾ ಇದೆ ಅಂತ. ಹವೆವರ್ ದಿ ಪ್ರೋಸೆಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಕಾಂಪ್ಲೆಕ್ಸ್ ಫಿನಾಮಿನಾನ್ ಆ್ಯಂಡ್ ನಾಟ್ ಈಸಿ ಟು ಡಿಫೈನ್. ಈಗ ನಮಗೆ ಗೊತ್ತಾಯಿತು ಇವಾಗ ಏನೋ ಒಂದು ಡೆವಲಪ್ಮೆಂಟ್ ಅಂತ. ಈ ಫಾರ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿ ಎಲ್ಲ ಕಡೆ ರೋಡ್ ಬಂತು ಅಂತ ಹೇಳಿದ್ರೆ ಹಳ್ಳಿ ಡೆವಲಪ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಎಜುಕೇಷನಲ್ಲಿ ಎಲ್ಲ ಫ್ರೀಯಾಗಿ ಸಿಗೋದು ಅಥವಾ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗೋದೆಲ್ಲ ಆಯಿತು ಅಂತ ಹೇಳಿದ್ರೆ ಎಜುಕೇಷನ್ ಡೆವಲಪ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಈ ಎಕನಾಮಿಕ್ ಡೆವಲಪ್ಮೆಂಟಾಗಿ ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ, ಒಂದು ದೇಶದ ಎಕಾನಮಿ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು ತುಂಬ ಕಾಂಪ್ಲೆಕ್ಸ್ ಆಗಿದೆ, ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇದಕ್ಕೆಲ್ಲ ನಿಮ್ಮಂಥವ್ರು ಆಗಲ್ಲ, ಇದಕ್ಕೆಲ್ಲ ಎಕನಾಮಿಸ್ಟ್ಗಳು ಬೇಕಾಗ್ತಾರೆ. ಸೊ ಅದು ಯಾವ ರೀತಿ ಡಿಫೈನ್ ಮಾಡ್ತಾರೆ ನೋಡೋಣ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಮೇಯರ್ ಆ್ಯಂಡ್ ಬಾಲ್ಡ್ವಿನ್, ನೋಡಿ ಇಬ್ಬರು ಪ್ರೊಫೆಸರ್ ಇರ್ತಾರೆ, ಮೇಯರ್ ಮತ್ತು ಬಾಲ್ಡ್ವಿನ್. ಇವರ ಡೆಫಿನಿಷನ್ ಪ್ರಕಾರ ಏನು ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಎ ಪ್ರೋಸೆಸ್ ವೆರ್ ಬೈ ಎನ್ ಎಕನಾಮಿಸ್ ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ನೋಡಿ ಇವ್ರೇನು ಹೇಳ್ತಾರೆ ಅಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಏನು, ಒಂದು ದೇಶದ ರಿಯಲ್ ನ್ಯಾಷನಲ್ ಇನ್ಕಮ್ ಅದೇನೋ ಅಂತ ನೆಕ್ಸ್ಟ್ ಬರುತ್ತೆ. ಈ ರಿಯಲ್ ನ್ಯಾಷನಲ್ ಇನ್ಕಮ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗ್ತಾನೆ ಇದ್ದರೆ, ಅಂದರೆ 1 ವರ್ಷ ಆಗ್ಬಿಟ್ಟು 2 ವರ್ಷ ಆಗ್ಬಿಟ್ಟು ಸುಮ್ಮನೆ ಆಗೋದಲ್ಲ, 1 ವರ್ಷ 2 ವರ್ಷ 3 ವರ್ಷ ಈ ಥರ ಕಂಟಿನ್ಯೂಸ್ ಆಗಿ ಅದು ಜಾಸ್ತಿ ಆಗ್ತಾ ಇತ್ತು ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ, ಆಗ ಒಂದು ಎಕಾನಮಿ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ದಿ ಡೆಫಿನಿಷನ್ ಹೈಲೈಟ್ಸ್ 3 ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಇದರಲ್ಲಿ 3 ಹೈಲೈಟ್ ಅಂದರೆ ಮೈನ್ ಪಾಯಿಂಟ್ಸ್ ಇದೆ ಈ ಒಂದು ಡೆಫಿನಿಷನಲ್ಲಿ. ಏನು, ಒಂದು ಪ್ರೋಸೆಸ್, ಇನ್ನೊಂದು ಎನ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಇನ್ನೊಂದು ಓವರ್ ಎ ಲಾಂಗ್ ಪೀರಿಯಡ್. ಏನು ಹೇಳಿದೆ, ಒಂದು ಪ್ರೋಸೆಸ್ ಇದು ಅಂದರೆ ನಿಂತೋಗೋದಲ್ಲ, ಒಂದು ಸರಿ ಆಗ್ಬಿಟ್ಟು ನಿಂತೋಗೋದನ್ನು ನಾವು ಪ್ರೋಸೆಸ್ ಅನ್ನಲ್ಲ. ಪ್ರೋಸೆಸ್ ಅಂದರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋವಂಥದ್ದು. ಸೊ ಅದು ಮತ್ತು ಇನ್ಕ್ರೀಸ್ ಇನ್ ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ನ್ಯಾಷನಲ್ ಇನ್ಕಮ್ ಏನಿದೆ ಇದು ಇನ್ಕ್ರೀಸ್ ಆಗುವಂಥದ್ದು. ಮತ್ತು 3ನೇದು ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ತುಂಬ ದಿನಗಳು ಆಗುವಂಥದ್ದು, ತುಂಬ ವರ್ಷಗಳು, 1 ವರ್ಷ 2 ವರ್ಷಕ್ಕೆ ಆಗೋದನ್ನು ನಾವು ಕರೆಯಲ್ಲ. ಸೊ ಇದು ಈ ಒಂದು ಡೆಫಿನಿಷನ್ನ ಅರ್ಥ. ಈಗ ನಾನು 3 ಟರ್ಮ್ಸ್ ಹೇಳಿದ್ನಲ್ಲ, ಅದನ್ನು ಒಂದೊಂದೇ ನಾವು ತಿಳ್ಕೊಂಡು ಹೋಗೋಣ. ಮೊದಲನೇದಾಗಿ ಪ್ರೋಸೆಸ್. ದಿ ಟರ್ಮ್ ಪ್ರೋಸೆಸ್ ಹಿಯರ್ ರೆಫರ್ಸ್ ಟು ದಿ ಆಪರೇಷನ್ ಆಫ್ ಫೋರ್ಸಸ್ ದಟ್ ಬ್ರಿಂಗ್ ಅಬೌಟ್ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಇನ್ ದಿ ಸ್ಟ್ರಕ್ಚರ್ ಆಫ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ಸ್. ನೋಡಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಏನೋ ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಫೋನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಳ್ಳಿ. ಅದಕ್ಕೆ ಆಪ್ರೇಷನ್ ಆಫ್ ಫೋರ್ಸಸ್ ಇರುತ್ತೆ, ಅಂದರೆ ಒಂದೆಷ್ಟೋ ಫ್ಯಾಕ್ಟರ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ ಎಲ್ಲಿಂದ ತರಬೇಕು, ಲೇಬರ್ಸ್ನ ಎಲ್ಲಿಂದ ತರಬೇಕು, ಯಾವ ರೀತಿ ಮಿಷಿನರೀಸ್ ಯೂಸ್ ಮಾಡಬೇಕು, ಇವೆಲ್ಲ ಕೂಡ ಫ್ಯಾಕ್ಟರ್ಸ್. ಸೊ ಇಂಥ ಫ್ಯಾಕ್ಟರ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅಥವಾ ಅದರಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ ಅದು ನಾವು ಪ್ರೋಗ್ರೆಸ್ ಅಂತೀವಿ. ಚೇಂಜಸ್ ಇನ್ ಫ್ಯಾಕ್ಟರ್ ಸಪ್ಲೈ ಟೇಕ್ಸ್ ಪ್ಲೇಸ್ ಡ್ಯೂ ಟು ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಕ್ಯಾಪಿಟಲ್ ಅಕ್ಯುಮುಲೇಷನ್, ಪಾಪ್ಯುಲೇಷನ್ ಗ್ರೋತ್, ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ ಎಕ್ಸೆಟ್ರಾ. ಈಗ ಒಂದು ಪ್ರೊಡಕ್ಷನಲ್ಲಿ ಫ್ಯಾಕ್ಟರ್ಸ್ ಏನಕ್ಕೋಸ್ಕರ ಚೇಂಜ್ ಆಗುತ್ತೆ. ಇವಾಗ ಒಂಥರ ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿರ್ತೀವಿ, ಅದರಲ್ಲಿ ಮಾಮೂಲಿಯಾಗಿ ರನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲಿ ಏನಕ್ಕೆ ನಾವು ಇಂಪ್ರೂವ್ ಮಾಡ್ತೀವಿ, ಏನೇನು ಕಾರಣಗಳಿರುತ್ತೆ. ಒಂದು, ಡ್ಯೂ ಟು ಡಿಸ್ಕವರಿ ಆಫ್ ಅಡಿಷನಲ್ ರಿಸೋರ್ಸಸ್, ಅಂದರೆ ಬೇರೆ ಥರ ಯಾವುದಾದ್ರೂ ರಿಸೋರ್ಸ್ಗಳು ನಮಗೆ ಸಿಕ್ಕಿದ್ರೆ. ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿ ನಾವು 12 MP ಕ್ಯಾಮ್ರಾದಲ್ಲಿ ರೆಡಿ ಮಾಡ್ತಾ ಇರ್ತೀವಿ, ನಮಗೆ ಬೇರೆ ಥರ ಯಾವುದಾದ್ರು 16 MP ಅಥವಾ ಇವಾಗೆಲ್ಲ 40 MP 100 MP ಎಲ್ಲ ಬರುತ್ತೆ, ಆ ಥರದ್ದು ಯಾವುದಾದ್ರು ಒಂದು ಲೆನ್ಸ್ ಸಿಕ್ತು ಅಂದ್ಕೊಳ್ಳಿ, ನಾವು ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅಡಿಷ್ನಲ್ ರಿಸೋರ್ಸಸ್ನ ಡಿಸ್ಕವರಿ ಮಾಡೋವಂಥದ್ದು. ಮತ್ತು ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಅಂದರೆ ಆ ಪ್ರಾಡಕ್ಟಲ್ಲಿ ನಾವು ಇನ್ನೂ ಏನೋ ಹೊಸದಾಗಿ ಕಂಡಿಡಿದ್ವಿ, ಅಂದರೆ ಸ್ಕಿಲ್ ಇನ್ನೂ ಚೆನ್ನಾಗಿ ಹೊಸ ಥರ ಏನಾದರೂ ಮಿಷಿನರಿ ಈ ಟೈಪ್ ಸೆಟಪ್ ಮಾಡಿದ್ರೆ ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದೇನಾದರೂ ಕಲ್ತ್ವಿ, ಆಗ ಒಂದು ಪ್ರೋಗ್ರೆಸ್ ಆಗುತ್ತೆ. ಅಥವಾ ಕ್ಯಾಪಿಟಲ್ ಅಕ್ಯುಮುಲೇಷನ್, ಅಂದರೆ ಬಿಸ್ನೆಸ್ ನಡೀತಾ ಇದೆ, ಕರೆಕ್ಟಾಗಿ ನಡೀತಾ ಇದೆ ಅಂದಾಗ ಬೇರೆ ಯಾರಾದರೂ ಇನ್ವೆಸ್ಟ್ ಮಾಡಿದ್ರು ಅಂದ್ಕೊಳ್ಳಿ, ದುಡ್ಡು ತಂದು ಹಾಕಿದ್ರು ಅಂದ್ಕೊಳ್ಳಿ, ಆಗ ಕ್ಯಾಪಿಟಲ್ ಬಂತು ಅಂದರೆ ಆಗ ಒಂದು ಕಂಪನಿನ ಅಥವಾ ಒಂದು ಫ್ಯಾಕ್ಟ್ರಿನೇನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಅಲ್ಲಿ ಒಂದು ಪ್ರೋಗ್ರೆಸ್ ಆಗುತ್ತೆ. ನೆಕ್ಸ್ಟ್ ಬಂದು ಪಾಪ್ಯುಲೇಷನ್ ಗ್ರೋತ್. ಈಗ ಜನಗಳು ತುಂಬ ಪಾಪ್ಯುಲೇಷನ್ ಎಲ್ಲ ಬೆಳೀತಾ ಇದ್ದಂಗೆ ಜಾಸ್ತಿ ಜನಗಳಿಗೆ ಮೊಬೈಲ್ಗಳು ಬೇಕಾಗುತ್ತೆ. ಬರೀ ಮೊಬೈಲಲ್ಲ, ಎಲ್ಲ ಪ್ರಾಡಕ್ಟ್ಸ್ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಗ ಕೂಡ ಪ್ರೊಡಕ್ಷನಲ್ಲಿ ಒಂದು ಪ್ರೋಸೆಸ್ ಚೇಂಜ್ ಆಗುತ್ತೆ. ಆಲ್ಸೋ ಅಡಾಪ್ಷನ್ ಆಫ್ ಬೆಟರ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್.
ಈಗ ಹೊಸ ಟೆಕ್ನಿಕ್ಸ್ ಕೂಡ ಇದು ಮಾಡ್ಕೊಳ್ಳೋದು, ಅಂದರೆ ಮಿಷಿನರೀಸ್ನ ಬೇರೆ ಥರ ಸೆಟಪ್ ಮಾಡೋದಿರ್ಬೋದು ಅಥವಾ ಹೊಸ ಮಿಷಿನರೀಸ್ ಹಾಕೋದಿರ್ಬೋದು, ಇವೆಲ್ಲ ಕೂಡ ನಡೆಯುತ್ತೆ. ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ಸ್ ಚೇಂಜಸ್ ಡ್ಯೂ ಟು ಚೇಂಜ್ ಇನ್ ಸೈಜ್ ಆ್ಯಂಡ್ ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಲೆವೆಲ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಟೇಸ್ಟ್ಸ್ ಎಕ್ಸೆಟ್ರಾ. ಈಗ ಒಂದು ಪ್ರಾಡಕ್ಟ್ ಇರುತ್ತೆ ಅಂದ್ಕೊಳ್ಳಿ, ಒಂದು ಮೊಬೈಲ್ ಇರ್ಬೋದು, ಒಂದು ಕಂಪ್ಯೂಟರ್ ಇರ್ಬೋದು, ಒಂದು ಫ್ಯಾನ್ ಇರ್ಬೋದು, ಏನೇ ಇರ್ಬೋದು. ಈ ಒಂದು ಪ್ರಾಡಕ್ಟಲ್ಲಿ ಡಿಮ್ಯಾಂಡ್ ಏನಕ್ಕೆ ಚೇಂಜ್ ಆಗುತ್ತೆ? ಡಿಮ್ಯಾಂಡ್ ಅಂದರೆ ಏನು? ಒಂದು ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಇತ್ತು ಅಂದ್ಕೊಳ್ಳಿ, ಅದನ್ನು ಎಷ್ಟು ಜನ ತೊಗೊಳೋದಕ್ಕೆ ಬಯಸ್ತಾರೆ, ಡಿಮ್ಯಾಂಡ್ ಇದೆಯಾ ಅದಕ್ಕೆ ಇಲ್ವಾ ಅದು. ಸೊ ಏನಕ್ಕೆ ಚೇಂಜ್ ಆಗುತ್ತೆ? ಒಂದು ಬಂದು ಸೈಜ್ ಆ್ಯಂಡ್ ಕಾಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಅಂದರೆ ಪಾಪ್ಯುಲೇಷನ್ ಬೆಳೀತಾ ಇದ್ದಾರೆ. ಈಗ ಒಂದು 100 ಕೋಟಿ ಜನ ಇದ್ದರು ಅಂದ್ಕೊಳ್ಳಿ ಇಂಡಿಯಾದಲ್ಲಿ, ಆಗ ಇಷ್ಟು ಡಿಮ್ಯಾಂಡ್ ಅಂತ ಇರುತ್ತೆ. ಸೊ 130 ಕೋಟಿ ಆಗೋ ಅಷ್ಟರಲ್ಲಿ ಒಂದು 10 ವರ್ಷ 15 ವರ್ಷ ಆದಮೇಲೆ 130 ಕೋಟಿ ಆಯಿತು ಅಂದ್ಕೊಳ್ಳಿ, ಆಗ ಏನಾಯಿತು, ಆ ಒಂದು ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಜಾಸ್ತಿ ಜನಗಳಿಗೆ ಮೊಬೈಲ್ ಫೋನ್ ಬೇಕು, ಜಾಸ್ತಿ ಜನಗಳಿಗೆ ಮನೆಗಳು ಬೇಕು, ಜಾಸ್ತಿ ಜನಗಳಿಗೆ ಊಟ ಬೇಕು, ಈ ಥರ ಎಲ್ಲ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಕೂಡ ಚೇಂಜ್ ಆಗುತ್ತೆ. ಇದು ಜೊತೆಗೆ ಕಾಂಪೋಸಿಷನ್. ಈಗ ಎಲ್ಲ ಚಿಕ್ಕ ಮಕ್ಕಳಿದ್ರು ಅಂದ್ಕೊಳ್ಳಿ, ಯಾರಿಗೂ ಕೂಡ ಕಂಪ್ಯೂಟರ್ಸ್ ಅವೆಲ್ಲ ಏನು ಬೇಕಾಗಲ್ಲ, ಮನೆಗಳೆಲ್ಲ ಏನು ಬೇಕಾಗಲ್ಲ. ಅವರೆಲ್ಲ ಬೆಳೆದು ಒಂದು ಆ ಸ್ಟೇಜ್ಗೆ ಬರೋಷ್ಟರಲ್ಲಿ ಅವ್ರಿಗೆ ಮನೆಗಳು ಬೇಕು, ಕಾರ್ಗಳು ಬೇಕು, ಇವೆಲ್ಲ ಕೂಡ ಡಿಮ್ಯಾಂಡ್ಗಳು ರೈಸ್ ಆಗುತ್ತೆ. ಸೊ ಕಾಂಪೋಸಿಷನ್ ಕೂಡ ಒಂದು ಫ್ಯಾಕ್ಟರ್. ನೆಕ್ಸ್ಟ್ ಬಂದು ಲೆವೆಲ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಅಂದರೆ ಜನಗಳಲ್ಲಿ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ. ಈಗ 130 ಕೋಟಿ ಜನ ಆಗಿಬಿಟ್ಟು ಬರೀ ಒಂದು 100 ಜನ ಮಾತ್ರ ರಿಚ್ ಇದ್ದು ಕಾರ್ ತೊಗೊಳಕ್ಕಾಯ್ತು ಅಂದರೆ ಆಗ ಇನ್ಕ್ರೀಸ್ ಆಗಲ್ಲ, ಪ್ರೋಗ್ರೆಸ್ ಆಗಲ್ಲ. ಎಲ್ಲರ ಹತ್ರ ಕಾರ್ ತೊಗೊಳೋಷ್ಟು ದುಡ್ಡು ಬರಬೇಕು, ಎಲ್ಲರ ಹತ್ರ ಮೊಬೈಲ್ ತೊಗೊಳ್ಳೋಷ್ಟು ದುಡ್ಡು ಬರಬೇಕು. ಇವೆಲ್ಲ ದುಡ್ಡು ಅಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಆಗಬೇಕು ಎಲ್ಲ ಒಂದು ಪಾಪ್ಯುಲೇಷನಲ್ಲಿ, ಆಗ ಮಾತ್ರ ಪ್ರೋಗ್ರೆಸ್ ಆಗೋದು. ಜೊತೆಗೆ ಟೇಸ್ಟ್ಗಳು ಕೂಡ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ಸಲ್ಲೇ ನಾನು ಹೇಳ್ತಾ ಇರೋದ್ರಿಂದ ಅದೇ ತೊಗೊಳ್ತೀನಿ. ಮೊದಲೆಲ್ಲ ಬಂದು ಒಂದು 10 ವರ್ಷದಿಂದ ಎಲ್ಲ ಚೈನೀಸ್ ಮೊಬೈಲ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಆದರೆ ಇವಾಗ ಯಾರು ಕೂಡ ಯೂಸ್ ಮಾಡಲ್ಲ. ಅಂದ್ರೇನು, ಜನಗಳ ಹತ್ರ ಇನ್ಕಮ್ ಬರೋಕ್ಕೆ ಶುರುವಾಗಿ ಇವ್ರ ಟೇಸ್ಟ್ಗಳು ಕೂಡ ಚೇಂಜ್ ಆಗಿದೆ. ನನಗೆ ಆ ಥರ ಬೇಡಪ್ಪ, ನನಗೆ ಲಾವೋ ಮೊಬೈಲ್ ಎಲ್ಲ ಬೇಡ, ಮೈಕ್ರೋಮ್ಯಾಕ್ಸ್ ಎಲ್ಲ ಬೇಡ, ನಾನು ರೆಡ್ಮಿಗೆ ಹೋಗ್ತೀನಿ, ಸ್ಯಾಮ್ಸಂಗ್ ಹೋಗ್ತೀನಿ, ಐಫೋನ್ಗೆ ಹೋಗ್ತೀನಿ ಅಂತ ಚೇಂಜ್ ಆಗ್ತಾರೆ. ಸೊ ಇದು ಟೇಸ್ಟ್ಸ್ ಅಂದರೆ. ದೀಸ್ ಚೇಂಜಸ್ ಕಾಂಟ್ರಿಬ್ಯೂಟ್ ಆನ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್. ಇದೆಲ್ಲದರಿಂದ ನ್ಯಾಷನಲ್ ಇನ್ಕಮ್ ಕೂಡ ಬೆಳೆಯುತ್ತೆ. ಏನು ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ಅಂತ ನೆಕ್ಸ್ಟ್ ನೋಡೋಣ. ರಿಯಲ್ ನ್ಯಾಷನಲ್ ಇನ್ಕಮ್. ಸೊ ಏನು ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ನೋಡೋಣ. ಮೊದಲನೇದಾಗಿ ನ್ಯಾಷನಲ್ ಇನ್ಕಮ್ ಅಂದರೆ ಏನು ನೋಡೋಣ, ಆಮೇಲೆ ರಿಯಲ್ ನ್ಯಾಷನಲ್ ಇನ್ಕಮ್ಗೆ ನಾವು ಹೋಗ್ಬೋದು. ನ್ಯಾಷನಲ್ ಇನ್ಕಮ್ ಇಸ್ ದಿ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ 1 year. ಏನು ನ್ಯಾಷನಲ್ ಇನ್ಕಮ್ ಅಂದರೆ ಟೋಟಲಾಗಿ ಒಂದು ದೇಶದಲ್ಲಿ ಏನೇನು ಗೂಡ್ಸ್ ಮತ್ತು ಸರ್ವಿಸಸ್ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನಿದು ಒಂದು ದೇಶದೆಲ್ಲ ತೊಗೊಳೋದು ಬೇಡ, ಒಂದು ಚಿಕ್ಕದಾಗಿ ಒಂದು ಬರೆದಿಟ್ಟಿದ್ದೀನಿ, ಒಂದು ಫ್ಯಾಕ್ಟ್ರಿದು, ಅದನ್ನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಅಂದ್ಕೊಳ್ಳಿ, ದೇಶಕ್ಕೆ ಇದನ್ನು ಆಮೇಲೆ ನೀವು ಈಕ್ವೇಟ್ ಮಾಡ್ಕೊಳ್ಳಿ. ಒಂದು ಫ್ಯಾಕ್ಟ್ರಿಯಲ್ಲಿ 3 ಪ್ರಾಡಕ್ಟ್ ರೆಡಿ ಮಾಡ್ತಾ ಇರ್ತಾರೆ, ಪೆನ್ಸಿಲ್, ಎರೇಸರ್, ಪೆನ್. ಇದೇ ರೀತಿ ಒಂದು ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಪ್ರಾಡಕ್ಟ್ ರೆಡಿ ಮಾಡ್ತಾ ಇರ್ತಾರೆ, ಪೆನ್ಸಿಲ್, ಎರೇಸರ್, ಪೆನ್, ಸ್ಕೇಲ್, ಮತ್ತು ಒಂದು ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ದೇಶದಲ್ಲಿ. ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಬಂದರೆ 3 ಮಾತ್ರ ತೊಗೊಳ್ಳೋಣ, ನಿಮ್ಗೆ ಈಸಿ ಆಗಲಿ ಅಂತ. ಈಗ ಒಂದು ವರ್ಷದಲ್ಲಿ ಒಂದು ಫ್ಯಾಕ್ಟ್ರಿಯವರು 1000 ಪೆನ್ಸಿಲ್ ರೆಡಿ ಮಾಡ್ತಾರೆ, 1000 ಎರೇಸರ್ ರೆಡಿ ಮಾಡ್ತಾರೆ, ಜೊತೆಗೆ 500 ಪೆನ್ ರೆಡಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್. ಈಗ ಒಂದು ಪೆನ್ಸಿಲ್ನ ವ್ಯಾಲ್ಯೂ ಎಷ್ಟು? 5 ರೂಪಾಯಿ. ಎರೇಸರ್ನ ವ್ಯಾಲ್ಯೂ 2 ರೂಪಿ, ಪೆನ್ನ ವ್ಯಾಲ್ಯೂ 10 ರೂಪಿ. ಸೊ ಪೆನ್ಸಿಲ್ದು ಟೋಟಲ್ ವ್ಯಾಲ್ಯೂ ಎಷ್ಟು ಪೆನ್ಸಿಲ್ಸ್ ರೆಡಿ ಮಾಡ್ತಾರೆ? 5000 ರೂಪಾಯಿ ಅಷ್ಟು ಪೆನ್ಸಿಲ್ಗಳನ್ನ ರೆಡಿ ಮಾಡ್ತಾರೆ, 2000 ರೂಪಾಯಿ ಅಷ್ಟು ಎರೇಸರ್ಗಳು ರೆಡಿ ಮಾಡ್ತಾರೆ, ಮತ್ತು 5000 ರೂಪಾಯಿ ಅಷ್ಟು ಪೆನ್ಗಳನ್ನ ರೆಡಿ ಮಾಡ್ತಾರೆ. ಸೊ ಟೋಟಲಾಗಿ ಇವ್ರ ಫ್ಯಾಕ್ಟ್ರಿಯಲ್ಲಿ ಔಟ್ಪುಟ್ ಏನಿದೆ ಅಥವಾ ಗೂಡ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ? 12,000 ಅಷ್ಟು ಪ್ರೊಡ್ಯೂಸ್ ಮಾಡ್ತಾರೆ, 12,000 ರೂಪಾಯಿಯಷ್ಟು ಗೂಡ್ಸ್ನ ಇವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಫ್ಯಾಕ್ಟ್ರಿಯ ನ್ಯಾಷನಲ್ ಇನ್ಕಮ್ ಅಥವಾ ಈ ಫ್ಯಾಕ್ಟ್ರಿಯ ಇನ್ಕಮ್ ಏನಾಯಿತು? 12,000. ಇದೇ ರೀತಿ ಒಂದು ದೇಶದ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದ್ರೆ ಆ ದೇಶದ ಎಲ್ಲ ಜನ, ಎಲ್ಲ ಫ್ಯಾಕ್ಟ್ರಿ, ಎಲ್ಲ ಇಂಡಸ್ಟ್ರಿ, ಎಲ್ಲ ಇಂಡಿವಿಜುವಲ್ ವ್ಯಕ್ತಿ, ಟೈಲರ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಇವರೆಲ್ಲ ಸೇರಿ ಎಷ್ಟು ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಎಷ್ಟು ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸರ್ವಿಸಸ್ ಅಂದರೆ ಇವಾಗ ಆಟೋ ಡ್ರೈವರ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಇವರು ಕೂಡ ಅಂದರೆ ಇವರು ಒಂದೇನೋ ಒಂದು ರಿಪೇರಿ ಮಾಡೋಕ್ಕೆ 500 ರೂಪಾಯಿ ಚಾರ್ಜ್ ಮಾಡಿದ್ರೆ ಅದು ಕೂಡ ಈ ವ್ಯಾಲ್ಯೂಯಲ್ಲಿ ಆ್ಯಡ್ ಆಗುತ್ತೆ. ಸೊ ಈ ರೀತಿ 130 ಕೋಟಿ ಜನನೂ ಕೂಡ ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ನ್ಯಾಷನಲ್ ಇನ್ಕಮ್ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹೈಯರ್ ದಿ ನ್ಯಾಷನಲ್ ಇನ್ಕಮ್, ಹೈಯರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ವೈಸ್ ವರ್ಸ. ನೋಡಿರಿ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ನೋಡಿ ಇಲ್ಲಿ ತೋರಿಸ್ತೀನಿ. ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತಾಯಿದೆ ಅಂದ್ಕೊಳ್ಳಿ, ಅಂದರೆ ಈ ವ್ಯಾಲ್ಯೂ ಜಾಸ್ತಿ ಆಗ್ತಾಯಿದೆ ಅಂದ್ಕೊಳ್ಳಿ, ಇಲ್ಲಿ ಎಕಾನಮಿ ಕೂಡ ಡೆವಲಪ್ ಆಗ್ತಾಯಿದೆ ಅಂತ ಅರ್ಥ. ಅದೇ ರೀತಿ ಎಕಾನಮಿ ಡೆವಲಪ್ ಆಗ್ತಾ ಇದೆ ಅಂದ್ಕೊಳ್ಳಿ, ಆಗ ಇಲ್ಲಿ ಪ್ರೊಡಕ್ಷನ್ ಆಗುವಂಥ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇದು. ಬಟ್ ಹಿಯರ್ ದಿ ಎಂಫಸಿಸ್ ಈಸ್ ಆನ್ ದಿ ವರ್ಡ್ ರಿಯಲ್ ವಿಚ್ ರೆಫರ್ಸ್ ಟು ದಿ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್.
ನೋಡಿ, ನ್ಯಾಷನಲ್ ಇನ್ಕಮ್ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಿ. ಆದರೆ ಇಲ್ಲೊಂದು ವರ್ಡ್ ಆ್ಯಡ್ ಮಾಡಿದ್ದಾರೆ, ರಿಯಲ್ ಅಂತ. ಸೊ ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ಏನು? ಇದು ಕೂಡ ನ್ಯಾಷನಲ್ ಇನ್ಕಮ್ ಥರನೇ. ಈಗ ನ್ಯಾಷನಲ್ ಇನ್ಕಮ್ ನೆನ್ಪಿಟ್ಕೊಳ್ಳಿ. ಈಗ ನಾರ್ಮಲಾಗೆ ರೇಟ್ಗಳೆಲ್ಲ ತುಂಬ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಈಗ 5 ರೂಪಾಯಿ ಇರೋಂಥ ಪೆನ್ಸಿಲ್ 5.5 ಆಗ್ಬೋದು, 6 ರೂಪಾಯಿ ಆಗ್ಬೋದು. ಎರೇಸರ್ 2 ರೂಪಾಯಿ ಇರೋದು 2.5 ಆಗ್ಬೋದು. ಈ ಥರ ಎಲ್ಲ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಇದನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇಲ್ಲಿ ಎಲ್ಲ ಓದೋದು ಬೇಡ, ನಾನು ಹಾಗೆ ಹೇಳ್ತಾ ಇದ್ದೀನಿ. ಇನ್ಫ್ಲೇಷನ್ ಅಂತ ಕರೀತಾರೆ, ರೇಟ್ಗಳು ಜಾಸ್ತಿ ಆಗೋದು. ಸೊ ನಾವು ಈ ಇನ್ಕಮ್ನ, ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರು ಎಷ್ಟು ಗೂಡ್ಸ್ ರೆಡಿ ಮಾಡಿದರೆ ಅಷ್ಟು ಟೋಟಲ್ 12,000 ಅಂತ ನಾವು ಡಿಕ್ಲೇರ್ ಮಾಡಿಬಿಡ್ತೀವಿ. ಆದರೆ ಈ ಪ್ರೈಸಸ್ ಇನ್ಕ್ರೀಸ್ ಆಗೋದು ಕಮ್ಮಿ ಆಗೋದು ಆಗ್ತಾ ಇರೋದ್ರಿಂದ ನಾವು ರಿಯಲ್ ನ್ಯಾಷನಲ್ ಇನ್ಕಮ್ನ ನೋಡಬೇಕು. ರಿಯಲ್ ನ್ಯಾಷನಲ್ ಇನ್ಕಮ್ ಅಂದರೆ ಏನು? ಈ ಟೋಟಲ್ ವ್ಯಾಲ್ಯೂಯಲ್ಲಿ ಇವಾಗ 12,000 ವ್ಯಾಲ್ಯೂ ಇದೆಯಲ್ಲ, ಈ 12,000 ವ್ಯಾಲ್ಯೂಲಿ ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಕ್ಯಾಲ್ಕುಲೇಷನ್ ಎಲ್ಲ ಬೇರೆ ಚಾಪ್ಟರ್ಗಳು ಬರುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಇನ್ಫ್ಲೇಷನ್ ವ್ಯಾಲ್ಯೂ 2% ಇದೆ, 3% ಇದೆ, 5% ಇದೆ, ಈ ಥರ ಬರ್ತಾ ಇರುತ್ತೆ. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಈ ವರ್ಷದ ಇನ್ಫ್ಲೇಷನ್ ಏನಿದೆ ಅಂತ. ಸೊ ಅಷ್ಟು ಪರ್ಸೆಂಟ್ ಇದರಲ್ಲಿ ತೆಗೆದಾಕ್ತಾರೆ. 12,000ದಲ್ಲಿ 5% ಅಂದರೆ ಒಂದಷ್ಟು ತೆಗೆದಾಕ್ತಾರೆ. ಸೊ ಅದು ರಿಯಲ್ ನ್ಯಾಷನಲ್ ಇನ್ಕಮ್ ಆಗಿ ಚೇಂಜ್ ಆಗುತ್ತೆ. ದಿಸ್ ಪ್ರೈಸ್ ಅಡ್ಜಸ್ಟೆಡ್ ಇನ್ಕಮ್ ರಿಫ್ಲೆಕ್ಟ್ಸ್ ದಿ ಟ್ರೂ ಪರ್ಚೇಸಿಂಗ್ ಪವರ್ ಆಫ್ ಇನ್ಕಮ್. ಸೊ ಈ ಪ್ರೈಸ್ ಅಡ್ಜಸ್ಟ್ ಏನಾಯಿತು ಅಥವಾ ರಿಯಲ್ ನ್ಯಾಷನಲ್ ಇನ್ಕಮ್ ಏನು ಬಂತು, ಇದು ಏನು ಹೇಳುತ್ತೆ, ನಮ್ಮ ದೇಶದ ಪರ್ಚೇಸಿಂಗ್ ಪವರ್ ಎಷ್ಟಿದೆ. ಅಂದರೆ ಈಗ ಎಲ್ಲರಿಗೂ ಒಂದು 2,000 ಸಂಬಳ ಬರ್ತಾಯಿತ್ತು ಅಂದ್ಕೊಳ್ಳಿ ಒಂದು ದೇಶದಲ್ಲಿ. ಆಗ ಯಾರೂ ಕೂಡ ಊಟ ತಿಂಡಿ ಬಟ್ಟೆ ಇದು ಬಿಟ್ಟು ಬೇರೆ ಏನು ಪರ್ಚೇಸ್ ಮಾಡೋಕ್ಕೆ ನೋಡಲ್ಲ. ಈಗ ನಿಮ್ಗೆ ಒಂದು 5,000 ಸ್ಯಾಲ್ರಿ ಬರ್ತಾಯಿತ್ತು ಅಂದ್ಕೊಳ್ಳಿ, ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಮಾತ್ರ ತೊಗೊಳಕ್ಕಾಗತ್ತೆ. ಅದೇ ನಿಮಗೆಲ್ಲ 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಬರ್ತಾಯಿತ್ತು ಅಂದ್ಕೊಳ್ಳಿ, ಐಫೋನ್ ತೊಗೊಳ್ತೀರ. ಸೊ ಇಲ್ಲಿ ಪರ್ಚೇಸಿಂಗ್ ಪವರ್ ಬರುತ್ತೆ. ಅಂದರೆ ಅದೆಲ್ಲ ಟೋಟಲಾಗಿ ಡಿವೈಡ್ ಮಾಡ್ತಾರೆ. ನಿಮ್ಮ ಇನ್ಕಮ್ ಜಾಸ್ತಿ ಇದ್ದರೆ ನೀವು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಾ. ನಿಮ್ಮ ಇನ್ಕಮ್ ಕಮ್ಮಿ ಇದ್ದರೆ ನೀವು ಕಮ್ಮಿ ವಸ್ತುಗಳನ್ನ, ಬೇಸಿಕ್ ನೆಸೆಸಿಟೀಸ್ನ ಮಾತ್ರ ಫುಲ್ಫಿಲ್ ಮಾಡ್ಕೊಳ್ತೀರಾ. ದಿಸ್ ಎಂಫಸೈಸಸ್ ದಿ ಇಂಪಾರ್ಟೆನ್ಸ್ ಆಫ್ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ ಇನ್ ಪ್ರಮೋಟಿಂಗ್ ಡೆವಲಪ್ಮೆಂಟ್. ಇದೇನು ಹೇಳುತ್ತೆ ನಮಗೆ ಈ ರಿಯಲ್ ನ್ಯಾಷನಲ್ ಇನ್ಕಮ್ನ ನಾವು ನೋಡಿದಾಗ, ನಾವು ಇದೇನೇ ಕ್ಯಾಲ್ಕುಲೇಟ್ ಮಾಡಬೇಕು, ಎಕಾನಮಿ ಡೆವಲಪ್ ಆಗಬೇಕು ಅಂದರೂ ಕೂಡ ನಾವು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು. ಈಗ ನಿಮ್ಗೆ 10,000 ಇವಾಗ ಕೊಡ್ತಾ ಇರೋ ಸ್ಯಾಲ್ರಿ ನೆಕ್ಸ್ಟ್ ವರ್ಷ 12,000 ಮಾಡ್ಬೋದು, 15,000 ಮಾಡ್ಬೋದು. ಅದೇ ರೀತಿಯೇ ರೈಸ್ ಎಲ್ಲ ಬಂದು 1 kg 100 ರೂಪಾಯಿ ಇರೋದನ್ನು ನೆಕ್ಸ್ಟ್ ವರ್ಷ ಹೋಗೋಷ್ಟರಲ್ಲಿ 150 ರೂಪಾಯಿ ಮಾಡಿದ್ರೆ ಅಲ್ಲಿಗೂ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಅರ್ಥ. ಈಗ 100 ರೂಪಾಯಿ ನಿಮಗೆ ಸಂಪಾದನೆ ಇತ್ತು ಅಂದ್ಕೊಳ್ಳಿ, 100 ರೂಪಾಯಿದಷ್ಟು ಖರ್ಚು ಮಾಡ್ತಾ ಇರ್ತೀರ. ಈಗ 150 ರೂಪಾಯಿ ಸಂಪಾದನೆ ಆದಮೇಲೆ ನಿಮಗೆ ಅದೇ ರೀತಿ ಅಷ್ಟೇ ವಸ್ತುಗಳನ್ನ ತೊಗೊಳೋದಕ್ಕೆ ನಿಮ್ಗೆ 150 ರೂಪಾಯಿ ಖರ್ಚಾಯಿತು ಅಂದರೆ ಏನು ಡೆವಲಪ್ಮೆಂಟ್ ಇಲ್ಲ. ಸೊ ಅಷ್ಟೇ ವಸ್ತುಗಳು, ಇವಾಗ ನೀವು 150 ರೂಪಾಯಿ ಸಂಪಾದನೆ ಆಗಬೇಕು, ಆದರೆ ಈ ವಸ್ತುಗಳು 100 ರೂಪಾಯಿಗೆ ಸಿಗೋ ಥರನೇ ಇರಬೇಕು, ಅಥವಾ 110, 120 ರೂಪಾಯಿಗೆ ಸಿಗೋ ಥರ ಇರಬೇಕು. ಆಗ ನೀವು ಡೆವಲಪ್ ಆಗ್ತಾಯಿದ್ದೀರ. ಇಲ್ಲ ಅಂದರೆ ಪ್ರೈಸ್ ಟು ಮತ್ತು ಇನ್ಕಮ್ಗೂ ಎಲ್ಲ ಮ್ಯಾಚ್ ಆಯಿತು ಅಂದರೆ ಏನು ಡೆವಲಪ್ಮೆಂಟ್ ಇಲ್ಲ ಅಂತ. ಮೂರನೇ ಒಂದು ಟರ್ಮ್ ಇಲ್ಲಿ ನೋಡಿದ್ವಿ, ಲಾಂಗ್ ಪೀರಿಯಡ್ ಅಂತ. ಸೊ ಇಲ್ಲಿ ಹೇಳಿದ್ರಲ್ಲ ಈ ಡೆಫಿನಿಷನಲ್ಲಿ, ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅದು ದಿ ಇನ್ಕ್ರೀಸ್ ಇನ್ ದಿ ರಿಯಲ್ ನ್ಯಾಷನಲ್ ಇನ್ಕಮ್ ಶುಡ್ ಬಿ ಸಸ್ಟೈನ್ಡ್ ಓವರ್ ಎ ಲಾಂಗ್ ಪೀರಿಯಡ್, ಸೇ ಫಾರ್ 10 years ಆರ್ ಮೋರ್. ಈಗ ನಾವು ಏನು ಹೇಳಿದ್ವಿ, ರಿಯಲ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗೋದು ಅಂದರೆ ಇನ್ಫ್ಲೇಷನ್ ಕ್ಯಾನ್ಸಲ್ ಮಾಡಿ ಇನ್ಕ್ರೀಸ್ ಆಗೋದು ಏನಿದೆ, ಇದು ಲಾಂಗರ್ ಪೀರಿಯಡ್ ಇನ್ಕ್ರೀಸ್ ಆಗಬೇಕು. ಅಂದರೆ ಸಡನ್ನಾಗಿ ಏನೋ ಒಂದು ವರ್ಷ ಮಾತ್ರ ಇನ್ಕಮ್ ಬಂದು ಆಮೇಲೆ ನಿಂತೋಯ್ತು ಅಂದ್ಕೊಳ್ಳಿ, ಅದನ್ನು ನಾವು ಡೆವಲಪ್ಮೆಂಟ್ ಅನ್ನಲ್ಲ. ಕಂಟಿನ್ಯೂಸ್ ಆಗಿ ಡೆವಲಪ್ ಆಗ್ತಾನೆ ಇರಬೇಕು, ಮತ್ತು ಕಂಟಿನ್ಯೂಸ್ ಆಗಿ ಅದು ಸಸ್ಟೈನ್ ಆಗ್ತಾ ಇರಬೇಕು. 10 ವರ್ಷ 20 ವರ್ಷ 50 ವರ್ಷ, ಆಗ ಮಾತ್ರ ನಾವು ಅದನ್ನು ಡೆವಲಪ್ಮೆಂಟ್ ಅನ್ನೋದು. ಶಾರ್ಟ್ ಟರ್ಮ್ ಸ್ಪರ್ಟ್ಸ್ ಇನ್ ಇನ್ಕಮ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಡೆವಲಪ್ಮೆಂಟ್. ಸಡನ್ನಾಗಿ 1 ವರ್ಷ 2 ವರ್ಷಕ್ಕೆ ಮಾತ್ರ ಡೆವಲಪ್ ಆಗೋದನ್ನು ನಾವು ಡೆವಲಪ್ಮೆಂಟ್ ಅಂತ ಕರೆಯಲ್ಲ. ದಿ ಚೇಂಜಸ್ ಇನ್ ಸಪ್ಲೈ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಕಂಟಿನ್ಯೂಸ್ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಸಸ್ಟೈನ್ಡ್ ಇನ್ಕ್ರೀಸ್ ಇನ್ ಇನ್ಕಮ್ಸ್ ಓವರ್ ದಿ ಲಾಂಗರ್ ಪೀರಿಯಡ್. ಈಗ ಫ್ಯಾಕ್ಟ್ರೀಸ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಅಂದರೆ ಯಾವ ಮಿಷಿನರಿ ಯೂಸ್ ಮಾಡ್ತಾರೆ, ಲೇಬರ್ ಇರ್ಬೋದು, ಅವ್ರಿಗೆ ಕೊಡೋ ಅಂಥ ಸ್ಕಿಲ್ಸ್ ಟ್ರೈನಿಂಗ್ ಇರ್ಬೋದು, ಇದು ಒಂದು ಕಡೆ. ಮತ್ತು ಈ ಡಿಮ್ಯಾಂಡ್ ಏನಿರುತ್ತೆ ಗೂಡ್ಸ್ ಮತ್ತು ಸರ್ವಿಸಸ್, ಅದು ಇವೆರಡೂ ಕೂಡ ತುಂಬ ವರ್ಷಗಳು ಸಸ್ಟೈನ್ ಆಗಬೇಕು. ಆಗ ಮಾತ್ರ ಜನಗಳ ಇನ್ಕಮ್ಮು ಇನ್ಕ್ರೀಸ್ ಆಗೋದು, ರಿಯಲ್ ನ್ಯಾಷನಲ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗೋದು. ಫಾರ್ ಎಕ್ಸಾಂಪಲ್, ಈಗ ಕೊರೋನಾ ಇದೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಆನ್ಲೈನ್ ಎಜುಕೇಷನ್ಗೆಲ್ಲ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗೋಯ್ತು. ಎಲ್ಲ ಕೂಡ ಇನ್ವೆಸ್ಟ್ ಮಾಡ್ತಾರೆ, ಎಲ್ಲ ಕೂಡ ಆನ್ಲೈನ್ ಎಜುಕೇಷನ್ ಕೊಡೋಕ್ಕೆ ಶುರು ಮಾಡ್ತಾರೆ. ಕಂಪ್ಯೂಟರ್ಸ್ ಇರ್ಬೋದು, ಸ್ಕ್ರೀನ್ಗಳಿರ್ಬೋದು, ಏನೇನೊಂದು ಮಾಡ್ಕೊಳ್ತಾರೆ. ನೆಕ್ಸ್ಟ್ ವರ್ಷದಿಂದ ಅದೇನು ಯೂಸ್ ಇಲ್ಲ ಅಂದ್ಕೊಳ್ಳಿ, ಆಗ ಇದು ಡೆವಲಪ್ಮೆಂಟ್ ಅಲ್ಲ. ಸೊ ಇದು ಶಾರ್ಟ್ ಟರ್ಮ್ ಸ್ಪರ್ಟ್ ಅಂತ ಮಾತ್ರ ಹೇಳ್ಬೋದು. ಅದೇ ನೆಕ್ಸ್ಟ್ ವರ್ಷದಿಂದ ಕೂಡ ಕಂಟಿನ್ಯೂಸ್ ಆಗಿ ಇದೆಲ್ಲ ಯೂಸ್ ಆಗ್ತಾ ಇತ್ತು ಅಂದ್ಕೊಳ್ಳಿ, ಆಗ ಮಾತ್ರ ಇದು ಸಸ್ಟೈನ್ ಆಗ್ತಾ ಇದ್ದರೆ ಆಗ ಮಾತ್ರ ಒಂದು ಎಕಾನಮಿ ಡೆವಲಪ್ ಆಗುತ್ತೆ. ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ಡಿಫೈನ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಸ್, ನೋಡಿ, ಒಬ್ಬರು ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ಅನ್ನೋರು ಎಕನಾಮಿಕ್ ಡೆವಲಪ್ಮೆಂಟ್ನ ಏನಂತ ಕರೀತಾರೆ, ಡಿಫೈನ್ ಮಾಡ್ತಾರೆ. ಆ್ಯನ್ ಇಂಪ್ರೂವ್ಮೆಂಟ್ ಇನ್ ಎಕನಾಮಿಕ್ ವೆಲ್ಫೇರ್ ಅಂತ ಕರೀತಾರೆ, ಸಿಂಪಲ್ ಆಗಿ. ಸೊ ಏನಿದು ನೋಡಿ, ಈ ಡೆಫಿನಿಷನ್ ಅರ್ಥ ಆಗಬೇಕು ಅಂದರೆ ನಮಗೆ ಎಕನಾಮಿಕ್ ವೆಲ್ಫೇರ್ ಅಂದರೆ ಏನು ಅಂತ ಅರ್ಥ ಆಗಬೇಕು.
ಸೊ ಎಕನಾಮಿಕ್ ವೆಲ್ಫೇರ್ ಅಂದರೆ ಏನು? ಎಕನಾಮಿಕ್ ವೆಲ್ಫೇರ್ ಇನ್ ಟರ್ನ್ ಇಸ್ ದಿ ಅವೈಲಬಿಲಿಟಿ ಆಫ್ ಆಲ್ ದೋಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಆರ್ ಯೂಸ್ಡ್ ಬೈ ದಿ ಇಂಡಿವಿಜುವಲ್ಸ್. ಇಂಪ್ರೂವಿಂಗ್ ದಿ ಎಕನಾಮಿಕ್ ವೆಲ್ಫೇರ್ ಆಫ್ ದ ಪೀಪಲ್ ಆಲ್ಸೋ ಮೀನ್ಸ್ ರೆಡ್ಯೂಸಿಂಗ್ ಎಕನಾಮಿಕ್ ಇಲ್ಸ್ ಲೈಕ್ ಪಾವರ್ಟಿ. ನೋಡಿ, ಏನು ಎಕನಾಮಿಕ್ ವೆಲ್ಫೇರ್ ಅಂದರೆ ಇವ್ರ ಪ್ರಕಾರ? ನೋಡಿ, ಒಂದು ದೇಶದಲ್ಲಿ ಎಷ್ಟೋ ಜನ ಇರ್ತಾರೆ, ಪಾಪ್ಯುಲೇಷನ್ ಇರ್ತಾರೆ, ಅವ್ರಿಗೆ ಬೇಕಾಗಿರೋಂಥ ಎಲ್ಲ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನ ರೆಡಿ ಮಾಡಿ ಅವ್ರಿಗೆ ಸಿಗೋ ಹಾಗೆ ಮಾಡೋವಂಥದ್ದು. ಅಂದರೆ ಈಗ ನನಗೆ ಮೊಬೈಲ್ ಬೇಕು, ನನಗೆ ಊಟ ಬೇಕು, ನನಗೆ ಬಟ್ಟೆ ಬೇಕು, ನನಗೆ ಮನೆ ಬೇಕು, ಇದೆಲ್ಲ ಕೂಡ ಎಲ್ಲರಿಗೂ ಸಿಗೋ ಹಾಗೆ ಮಾಡೋವಂಥದ್ದು ನಾವು ಎಕನಾಮಿಕ್ ವೆಲ್ಫೇರ್ ಅಂತೀವಿ. ಮತ್ತು ಜನಗಳ ಎಕನಾಮಿಕ್ ವೆಲ್ಫೇರ್ ಇನ್ಕ್ರೀಸ್ ಆಗಬೇಕು ಅಂದ್ಕೊಳ್ಳಿ, ಆಗ ಪಾವರ್ಟಿನ ನಾವು ಕಿಲ್ ಮಾಡಬೇಕು, ಅಂದರೆ ಬಡತನನ ನಿರ್ಮೂಲನೆ ಮಾಡಬೇಕು. ಎಲ್ಲರಿಗೂ ದುಡ್ಡು ಸಿಗೋ ಹಾಗೆ ಮಾಡಿ ಎಲ್ಲರೂ ಕೂಡ ಡೆವಲಪ್ ಆಯಿತು ಅಂದರೆ ಆಗ ಆಟೋಮೆಟಿಕ್ಕಾಗಿ ಎಲ್ಲರೂ ಕೂಡ ಬೇಕಾದಂಥ ಗೂಡ್ಸ್ ಮತ್ತು ಸರ್ವಿಸಸ್ನ ಅವರು ತಗೊಳ್ತಾರೆ. ಹೆನ್ಸ್ ವಿ ಮೈ ಡಿಸ್ಕ್ರೈಬ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಸ್, ಇದರಿಂದ ನಾವು ಎಕನಾಮಿಕ್ ಡೆವಲಪ್ಮೆಂಟ್ನ ಏನಂತ ಕರಿಬೋದು? ಎ ಪ್ರೋಸೆಸ್ ದಟ್ ಎಕ್ಸ್ಟೆಂಡ್ಸ್ ಓವರ್ ಎ ಲಾಂಗ್ ಪೀರಿಯಡ್ ದಟ್ ವಿಚ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಪಾವರ್ಟಿ ಆ್ಯಂಡ್ ದೇರ್ ಬೈ ಹೆಲ್ಪಿಂಗ್ ಎ ಕಂಟ್ರಿ ಟು ಅಚೀವ್ ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಇನ್ ಇನ್ಕಮ್. ಸೊ ಇಲ್ಲೇನು ಹೇಳ್ತಾ ಇರ್ತಾರೆ, ನಾವು ಒಂದು ಪ್ರೋಸೆಸ್ ಇದು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ಏನೋ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಒಂದು ಆ ಪಾಲಿಸಿ ಈ ಪಾಲಿಸಿ ತಂದು ಫ್ಯಾಕ್ಟ್ರಿ ಶುರು ಮಾಡೋದು, ಇವೆಲ್ಲ ಏನೋ ಒಂದು ಪ್ರೋಸೆಸ್ ಮಾಡ್ತಾ ಇರ್ತೀವಿ. ಈ ಪ್ರೋಸೆಸ್ಸಿಂದ ಬಡತನ ಎಲ್ಲ ಕಮ್ಮಿ ಆಗ್ತಾ ಇರಬೇಕು. ಅದರಿಂದ ಏನಾಗುತ್ತೆ, ಆ ದೇಶ ಡೆವಲಪ್ ಆಗ್ತಾ ಹೋಗುತ್ತೆ, ಅಂದರೆ ಎಲ್ಲರದು ಇನ್ಕಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇನ್ ಟರ್ನ್ ದೇಶದ ಎಕಾನಮಿ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ದಿ ಆಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಹ್ಯಾವ್ ಬಿನ್ ಬ್ರಾಡನ್ಡ್ ಆ್ಯಂಡ್ ನೌ ವಿ ಹಿಯರ್ ಅಬೌಟ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ನೋಡಿರಿ, ಇದೆಲ್ಲ ಎಕನಾಮಿಕ್ ಡೆವಲಪ್ಮೆಂಟ್ನ ಮೀನಿಂಗ್ ಮತ್ತು ಡೆಫಿನಿಷನ್ ಎಲ್ಲ ಕೂಡ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಸೋಷಿಯಲಲ್ಲಿ ನೀವು ಇರ್ಬೋದು, ಮೀನಿಂಗ್ ಮತ್ತು ಡೆಫಿನಿಷನ್ ಎಲ್ಲ ಸುಮಾರು ಚೇಂಜಸ್ ಆಗ್ತಾ ಇರುತ್ತೆ ಸ್ವಲ್ಪ. ಸೊ ಇಲ್ಲೂ ಕೂಡ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಬೇರೆ ಬೇರೆ ಎಲ್ಲ ಆ್ಯಡ್ ಮಾಡ್ತಾಯಿದ್ದಾರೆ. ಏನು, ಈಗ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇನ್ಕ್ಲೂಸಿವ್ ಮತ್ತು ಸಸ್ಟೈನಬಲ್ ಆಗಿರಬೇಕದು. ಸೊ ಏನದು ನೋಡೋಣ. ಎನ್ಶ್ಯೂರಿಂಗ್ ದಟ್ ಎವ್ರಿ ಪರ್ಸನ್ ಈಸ್ ಬೆನಿಫಿಟೆಡ್ ಬೈ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಈಸ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸೊ ಈಗ ಡೆವಲಪ್ಮೆಂಟ್ ಆಗಬೇಕು ಅಂದರೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಒಂದು ದೇಶ ಅಂದರೆ ಈಗ ಇರೋವಂಥ ಕಂಡೀಷನ್ಸ್ ಪ್ರಕಾರ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಕೂಡ ಆಗಿರಬೇಕು. ಅಂದರೆ ಒಂದು 100 ಕೋಟಿ ಜನ ಇದ್ರು ಅಂದರೆ 100 ಕೋಟಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಈ ಡೆವಲಪ್ಮೆಂಟ್ ಬರಬೇಕು. ಈಗ ಯಾರೋ ಒಂದು 10 ಕೋಟಿ ಜನಗಳಿಗೆ ಮಾತ್ರ ಫುಲ್ ಡೆವಲಪ್ ಆಗ್ತಾ ಇರ್ತಾರೆ, ತುಂಬ ರಿಚ್ ಆಗ್ತಾ ಇರ್ತಾರೆ, ಅವ್ರಿಗೆ ಬೇಕಾಗಿರೋ ಕಾರು, ಲ್ಯಾಂಬೋರ್ಗಿನಿ, ಫೆರಾರಿ ಎಲ್ಲ ತೊಗೊಳ್ತಾ ಇರ್ತಾರೆ. ಇನ್ನು 90 ಕೋಟಿ ಜನ ಫುಲ್ ಬಡವರಾಗಿದ್ರು ಅಂದ್ಕೊಳ್ಳಿ, ಇನ್ನೂ ಬಡವರಾಗ್ತಾನೆ ಇದ್ರು ಅಂದ್ಕೊಳ್ಳಿ, ಆಗ ಅದನ್ನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಕರೆಯಲ್ಲ. ಸೊ ಇನ್ಕ್ಲೂಸಿವ್ ಅಂದರೆ ಎಲ್ಲರೂ ಸೇರಿ ಎಲ್ಲರೂ ಡೆವಲಪ್ ಆಗಬೇಕು, ಪ್ರತಿಯೊಬ್ಬರು ಅಂತ. ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಏನು? ಪ್ರಿಸರ್ವಿಂಗ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ದಿ ಎನ್ವಿರಾನ್ಮೆಂಟ್ ಫಾರ್ ದಿ ಬೆನಿಫಿಟ್ ಆಫ್ ಫ್ಯೂಚರ್ ಜನ್ರೇಷನ್ ಆಲ್ಸೋ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಈಗ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇರೋವಂಥ ಗಣಿಗಳೆಲ್ಲ ತೋಡ್ಬಿಟ್ಟು ಮೈನಿಂಗ್ ಮಾಡಾಕೋದು, ಮರಗಳೆಲ್ಲ ಕಟ್ ಮಾಡೋದು, ನೀರೆಲ್ಲ ಯೂಸ್ ಮಾಡಿಬಿಟ್ಟು ಎಲ್ಲ ಡೆಸರ್ಟ್ ಮಾಡಿಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲ. ಅಂದರೆ ಒಂದು 20 ವರ್ಷ 30 ವರ್ಷ ಡೆವಲಪ್ ಆಗ್ಬೋದು, ಚೆನ್ನಾಗಿ ಡೆವಲಪ್ ಆಗ್ಬೋದು. ಅದಾದಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ, ಅಂದರೆ ಆವಾಗ ನಮಗೆ ಬೇಕಾಗಿರೋಂಥ ರಿಸೋರ್ಸ್ಗಳೇನು ಸಿಗಲ್ಲ. ಸೊ ಡೆವಲಪ್ಮೆಂಟ್ ಅನ್ನೋದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಸೊ ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಬೇಕು. ಅಂದರೆ ಏನು, ರಿಸೋರ್ಸಸ್ ಏನಿದೆ, ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ಎನ್ವಿರಾನ್ಮೆಂಟ್ ಇರ್ಬೋದು, ಇದನ್ನೆಲ್ಲ ಕಾಪಾಡಿಕೊಂಡು ನೆಕ್ಸ್ಟ್ ತಲೆಮಾರಿಗೂ ಹೋಗೋ ಥರ ಮಾಡಿಕೊಂಡು ಜೊತೆಗೆ ನಾವು ಡೆವಲಪ್ ಆಗಬೇಕು. ಅದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತೀವಿ. ದಸ್ ದಿ ಆಬ್ಜೆಕ್ಟಿವ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಸ್ಟೇಟೆಡ್ ಆ್ಯಸ್. ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದರದ್ದು ಆಬ್ಜೆಕ್ಟಿವ್ಸ್ ಏನೇನಾದರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ? ಇನ್ಕ್ರೀಸಿಂಗ್ ಇನ್ಕಮ್, ಅಂದರೆ ಜನಗಳ ಇನ್ಕಮ್ ಇನ್ಕ್ರೀಸ್ ಆಗೋದು, ಅವರ ಸ್ಯಾಲ್ರಿಗಳಿರ್ಬೋದು, ಪ್ರಾಫಿಟ್ಸ್ ಇರ್ಬೋದು, ಇದು ಜಾಸ್ತಿ ಆಗ್ತಾ ಇರಬೇಕು. ಅಟೈನಿಂಗ್ ಈಕ್ವಾಲಿಟಿ ಅಂದರೆ ಎಲ್ಲರೂ ಸಮವಾಗಿರೋದು ಅಂದರೆ ಎಲ್ಲರ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟು ಎಲ್ಲರಿಗೂ ಫಿಕ್ಸ್ಡ್ ಸ್ಯಾಲ್ರಿ ಒಂದೇ ಥರ ಕೊಡ್ರಿ ಅಂತಲ್ಲ. ಆಲ್ಮೋಸ್ಟ್ ಆಲ್ ಟ್ರೈ ಮಾಡಬೇಕು, ಅವ್ರು ಮಾಡೋ ಕೆಲಸಕ್ಕೆ ತಕ್ಕಾಗಿ ಅವ್ರಿಗೆ ಸ್ಯಾಲ್ರಿಗಳು ಕೊಡೋ ಥರ ಈಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಆದಷ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ರೆಡ್ಯೂಸಿಂಗ್ ಪಾವರ್ಟಿ, ಅಂದರೆ ಬಡತನನ ಕಮ್ಮಿ ಮಾಡೋದು. ಅನ್ಎಂಪ್ಲಾಯ್ಮೆಂಟ್ನ ಕಮ್ಮಿ ಮಾಡೋದು, ಅಂದರೆ ಎಲ್ಲರಿಗೂ ಕೆಲಸ ಸಿಗೋವಾಗ ಮಾಡೋವಂಥದ್ದು. ಅಂದ್ರೇನು, ಒಳ್ಳೊಳ್ಳೆ ಬಿಸ್ನೆಸ್ಗಳು, ಫ್ಯಾಕ್ಟ್ರಿಗಳು ಇವೆಲ್ಲ ಕೂಡ ಶುರು ಮಾಡ್ತಾ ಇದ್ದರೆ ಅನ್ಎಂಪ್ಲಾಯ್ಮೆಂಟ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಮತ್ತು ಇನ್ಇಕ್ವಾಲಿಟಿನ ಹೋಗ್ಲಾಡ್ಸೋದು, ಅಂದರೆ ಈಗ ಓಕೆ ನೀವು ಇದ್ರಿ ಅಂದ್ಕೊಳ್ಳಿ, ನಿಮಗೆ ಒಂದು ರೂಲ್ಸ್, ಇನ್ನೊಬ್ರಿಗೊಂದು ರೂಲ್ಸ್, ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ಹೋಗ್ಲಾಡ್ಸೋದ್ರಿಂದ ಕೂಡ ಎಕಾನಮಿ ಡೆವಲಪ್ ಆಗುತ್ತೆ. ಕನ್ಸರ್ವಿಂಗ್ ರಿಸೋರ್ಸಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಈ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ರಿಸೋರ್ಸಸ್ನ ಕೂಡ ಉಳಿಸ್ಬೇಕು. ಅಂದರೆ ಮರಗಳನ್ನೆಲ್ಲ ಕಟ್ ಮಾಡ್ದಿರೋ ಥರ, ಮೈನಿಂಗ್ ಮಾಡಿ ಅದಿರುಗಳೆಲ್ಲ ತೆಗೆದಾಕ್ದೇ ಇರೋ ಥರ, ಈ ಥರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಡೆವಲಪ್ ಆಗೋದು. ಆ್ಯಂಡ್ ಎನ್ಹ್ಯಾನ್ಸಿಂಗ್ ಓವರ್ ಆಲ್ ವೆಲ್ಫೇರ್ ಆಫ್ ಆಲ್. ಸೊ ಲಾಸ್ಟ್ಗೇನು ಟೋಟಲಾಗಿ ಎಲ್ಲ ಜನಗಳಿಗೂ ಎಲ್ಲ ಥರ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಸಿಗೋ ಹಾಗೆ ಮಾಡೋ ಅಂಥದ್ದು.
While USA, Canada, Japan, Germany, England, Australia, countries of Western Europe witnessed long-term rise in incomes before 1950s, countries like Singapore, Hong Kong, Malaysia, China, and many other countries have witnessed long-term rise in the incomes during post-1950s. These countries are called developed countries of the world. ನೋಡ್ರಿ, ಈಗ ನಾವು ಒಂದು ದೇಶ ತೊಗೊಂಡ್ವಿ ಅಂತ ಹೇಳಿದ್ರೆ ಇದು ಡೆವಲಪ್ಡ್ ಕಂಟ್ರಿ, ಅಂಡರ್ ಡೆವಲಪ್ಡ್ ಕಂಟ್ರಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಥರ್ಡ್ ವರ್ಲ್ಡ್ ಕಂಟ್ರಿ, ಫಸ್ಟ್ ವರ್ಲ್ಡ್ ಕಂಟ್ರಿ ಇದೆಲ್ಲ ಹೇಳ್ತಾರೆ. ಸೊ ಏನಿದು ಅಂತ ಹೇಳಿದ್ರೆ ನೋಡಿ, ಕೆಲವು ದೇಶ ಎರಡು ಥರ ಗ್ರೂಪ್ ಬರುತ್ತೆ. ಒಂದು ಬಂದು ಯುರೋಪ್ ಮತ್ತು ಅಮೆರಿಕ ಈ ಥರ ವೆಸ್ಟರ್ನ್ ದೇಶಗಳು, ಇನ್ನೊಂದು ಕಡೆ ಬಂದು ಸೌತ್ ಈಸ್ಟ್ ದೇಶಗಳು ಅಂತ ಬರುತ್ತೆ, ಈ ಸಿಂಗಪೂರ್, ಮಲೇಷ್ಯಾ ಈ ಥರ. ಸೊ ಏನಂತ ಹೇಳಿದ್ರೆ 1950ಕ್ಕೂ ಮೊದಲು USA, ಕೆನಡಾ, ಜಪಾನ್, ಜರ್ಮನಿ ಇವೆಲ್ಲ ಕೂಡ ತುಂಬ ಡೆವಲಪ್ ಆಗೋಗುತ್ತೆ. 1950ಕ್ಕೂ ಮೊದಲೇ, 70 ವರ್ಷದ ಮೊದಲೇ. ಆದರೆ ಕೆಲವು ದೇಶಗಳು ಬರುತ್ತಲ್ಲ, ಸೌತ್ ಈಸ್ಟ್ ದೇಶಗಳು, ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷ್ಯಾ, ಚೈನಾ ಇವೆಲ್ಲ ಕೂಡ ಯಾವಾಗ ಡೆವಲಪ್ ಆಗುತ್ತೆ? 1950 ಆದಮೇಲೆ. ಅಂದರೆ ಈಗ ರೀಸೆಂಟಾಗಿ ಒಂದು 40-50 ವರ್ಷದಲ್ಲಿ ಇವರೆಲ್ಲ ಡೆವಲಪ್ ಆಗಿರೋದು. ಇಷ್ಟು ದೇಶಗಳನ್ನ ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ. ಈಗ ಇಲ್ಲಿವರೆಗೂ ನಾವು ಡೆವಲಪ್ಮೆಂಟ್ ಅಂದರೆ ಏನು ಅಂತೆಲ್ಲ ನೋಡಿದ್ವಿ. ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಏನು, ರಿಯಲ್ ನ್ಯಾಷನಲ್ ಇನ್ಕಮ್, ಇದರ ಬಗ್ಗೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ನಮಗೆ ಡೆವಲಪ್ಮೆಂಟ್ ಬಗ್ಗೆ ಅರ್ಥ ಆಯಿತು. ಈಗ ಇದಕ್ಕೆ ಅಪೋಸಿಟ್ ಅಂಡರ್ ಡೆವಲಪ್ಮೆಂಟ್ ಅಂದರೆ ಏನು, ಅಂದರೆ ಡೆವಲಪ್ಮೆಂಟ್ ಕಮ್ಮಿ ಆಗಿರೋದು ಅಂದರೆ ಏನು ನೋಡೋಣ. ದಿ ವರ್ಡ್ ಅಂಡರ್ ಡೆವಲಪ್ಮೆಂಟ್ ಡಿನೋಟ್ಸ್ ಎ ಬ್ಯಾಕ್ವರ್ಡ್ ಆ್ಯಂಡ್ ಸ್ಟಾಗ್ನೆಂಟ್ ಸಿಚುವೇಶನ್ ವೇರ್ ಲೆವೆಲ್ಸ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆರ್ ಲೋ ಡ್ಯೂ ಟು ಲೋವರ್ ಲೆವೆಲ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಆ್ಯಂಡ್ ಲೋವರ್ ಪ್ರೊಡಕ್ಟಿವಿಟಿ ಲೆವೆಲ್ಸ್ ಅಪಾರ್ಟ್ ಫ್ರಮ್ ಹೈ ಪಾಪ್ಯುಲೇಷನ್ ಗ್ರೋತ್. ಏನು ಅಂಡರ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಮೊದಲು ಏನು ಡೆವಲಪ್ಮೆಂಟ್ ನೋಡಿದ್ವಿ ಅದಕ್ಕೆ ಅಪೋಸಿಟ್. ಅಂದರೆ ಇಲ್ಲಿ ಡೆವಲಪ್ ಆಗ್ತಾ ಇರಲ್ಲ. ಒಂದು ದೇಶದ ಎಕಾನಮಿ ಅಥವಾ ಅವರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ಅಥವಾ ಇವ್ರು ಏನು ಪ್ರೊಡ್ಯೂಸ್ ಮಾಡ್ತಾರೆ. ಈಗ 5,000 ಪೆನ್ಸಿಲ್ ಪ್ರೊಡ್ಯೂಸ್ ಮಾಡಿದ್ರೆ 5,000ನೇ ಪ್ರೊಡ್ಯೂಸ್ ಮಾಡ್ತಾ ಇರೋವಂಥದ್ದು, ಅದು 10 ವರ್ಷ ಆಗಲಿ 20 ವರ್ಷ ಆಗಲಿ. ಈ ಥರ ಸ್ಟ್ಯಾಗ್ನೆಂಟ್ ಆಗಿತ್ತು ಅಂದರೆ ಅದನ್ನು ನಾವು ಅಂಡರ್ ಡೆವಲಪ್ಡ್ ಕಂಟ್ರಿ ಅಥವಾ ಅಂಡರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. According to United Nations, an underdeveloped country is one whose real per capita income is lower than that of the USA, Canada, Australia and Western Europe. ನೋಡಿ, ಈಗ ಯುನೈಟೆಡ್ ನೇಷನ್ಸ್ ಪ್ರಕಾರ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆಯಲ್ಲ, ಇವರ ಪ್ರಕಾರ ಅಂಡರ್ ಡೆವಲಪ್ಡ್ ಕಂಟ್ರಿ ಅಂದರೆ ಏನು, ಅಂದರೆ ಡೆವಲಪ್ ಆಗದೇ ಇರೋಂಥ ದೇಶ ಅಂದರೆ ಯಾವುದು? ಯಾವ ದೇಶದಲ್ಲಿ ರಿಯಲ್ ಪರ್ ಕ್ಯಾಪಿಟ ಇನ್ಕಮ್ USA, ಕೆನಡಾ, ಆಸ್ಟ್ರೇಲಿಯಾ, ವೆಸ್ಟರ್ನ್ ಯುರೋಪ್ ಈ ಥರ ಇಂಪಾರ್ಟೆಂಟ್ ದೇಶಗಳು ಕೆಲವಷ್ಟಿದೆ, ತುಂಬ ಡೆವಲಪ್ಡ್ ದೇಶಗಳು, ಅದಕ್ಕಿಂತ ಕಮ್ಮಿ ಇರುತ್ತೋ ಅಂಥ ದೇಶಗಳನ್ನ ನಾವು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ. ಎಂಫಸಿಸ್ ಈಸ್ ಆನ್ ದಿ ಲೋ ಇನ್ಕಮ್ ಲೆವೆಲ್ ರಿಲೇಟಿವ್ ಟು ದಿ ಅಡ್ವಾನ್ಸ್ಡ್ ಕಂಟ್ರೀಸ್. ಅಂದರೆ ಇನ್ಕಮ್ ಲೆವೆಲ್ ಏನಿದೆ, ಆ ದೇಶದ ಇನ್ಕಮ್ ಏನಿದೆ ಅನ್ನೋದು ತುಂಬ ಒತ್ತು ಕೊಡ್ತಾರೆ ಇದರಲ್ಲಿ. However, since the underdeveloped nations are capable of development and are making serious efforts to overcome their problems of low income and poverty, they are now called as developing countries. ನೋಡ್ರಿ, ಅಂಡರ್ ಡೆವಲಪ್ಡ್ ಅನ್ನೋದು ಮೊದಲಿದ್ದಂಥ ಟರ್ಮು. ಈಗ ಏನಾಗಿದೆ, ಇದನ್ನು ಟರ್ಮ್ ಚೇಂಜ್ ಮಾಡಿದ್ದಾರೆ. ಯಾಕೆ ನೋಡಿ, ಅಲ್ಲೇ ನಿಂತಿಲ್ಲ. ಈ ಅಂಡರ್ ಡೆವಲಪ್ಡ್ ನೇಷನ್ಗಳೆಲ್ಲ, ಇಂಡಿಯಾ ಕೂಡ ಸೇರಿ, ನಾವೆಲ್ಲ ಏನು ಮಾಡ್ತಾ ಇದೀವಿ, ಈಗ ತುಂಬ ಡೆವಲಪ್ ಆಗಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ವಿ. ಬಡತನ ನಿರ್ಮೂಲನೆ ಮಾಡೋದಕ್ಕಿರ್ಬೋದು, ಅಥವಾ ಜನಗಳ ಇನ್ಕಮ್ನ ಇನ್ಕ್ರೀಸ್ ಮಾಡೋದಕ್ಕಿರ್ಬೋದು, ಇದೆಲ್ಲದಕ್ಕೂ ತುಂಬ ಎಫರ್ಟ್ ಆಗ್ತಾ ಇದ್ವಿ. ಸೊ ಆ ಥರ ಎಫರ್ಟ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮನ್ನ ಡೆವಲಪಿಂಗ್ ಕಂಟ್ರೀಸ್ ಅಂತ ಕರೀತಾರೆ. ಅಂದರೆ ಏನು, ಡೆವಲಪ್ಡ್ ಅಂಡರ್ ಡೆವಲಪ್ಡ್ ಇಲ್ಲ, ಈಗ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್, ಅಂದರೆ ಇನ್ನೂ ಡೆವಲಪ್ ಆಗ್ತಾ ಇರೋವಂಥ ದೇಶಗಳು ಅಂತ. ದಿ ವರ್ಲ್ಡ್ ಬ್ಯಾಂಕ್ ಇನ್ ಇಟ್ಸ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಕ್ಲಾಸಿಫೈಸ್ ದಿ ಕಂಟ್ರೀಸ್ ಆಸ್ ಹೈ, ಮೀಡಿಯಮ್ ಆ್ಯಂಡ್ ಲೋ ಇನ್ಕಮ್ ಕಂಟ್ರೀಸ್, ಆ್ಯಂಡ್ ಆಲ್ ಕಂಟ್ರೀಸ್ ವಿತ್ ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಆರ್ ರೆಫರ್ ಟು ಆಸ್ ಡೆವಲಪಿಂಗ್ ಕಂಟ್ರೀಸ್. ನೋಡಿ, ವರ್ಲ್ಡ್ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಇವರೊಂದು ಚಾರ್ಟ್ಗಳೆಲ್ಲ ಮಾಡಿಕೊಂಡು ರಿಪೋರ್ಟ್ಗಳೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ. ಇಲ್ಲಿ ಏನು ಮಾಡ್ತಾರೆ, ಇವರು 3 ಥರ ಸೆಗ್ರಿಗೇಟ್ ಮಾಡ್ತಾರೆ: ಹೈ ಇನ್ಕಮ್ ಕಂಟ್ರಿ, ಮೀಡಿಯಮ್ ಇನ್ಕಮ್ ಕಂಟ್ರಿ ಮತ್ತು ಲೋ ಇನ್ಕಮ್ ಕಂಟ್ರಿ ಅಂತ. ಸೊ ಹೈ ಇನ್ಕಮ್ ಕಂಟ್ರಿ ಅಂದರೆ ಅಮೆರಿಕಾ, ಜಪಾನ್ ಈ ಥರ ತುಂಬ ಜಾಸ್ತಿ ಇನ್ಕಮ್ ಬರುತ್ತೆ ಅವ್ರಿಗೆ, ಆ ಟೈಪು. ಮೀಡಿಯಮ್ ಅಂದರೆ ಕಮ್ಮಿ, ಲೋ ಅಂದರೆ ಇನ್ನೂ ಕಮ್ಮಿ ಅಂತ ಈ ಥರ. ಈಗ ಇವ್ರೇನು ಮಾಡಿದ್ದಾರೆ, ಮಿಡಲ್ ಇನ್ಕಮ್ ಮತ್ತು ಲೋ ಇನ್ಕಮ್ ಕಂಟ್ರೀಸ್ ಏನಿದೆ ದೇಶಗಳು, ಆ ದೇಶಗಳನ್ನ ನಾವು ಈಗ ಡೆವಲಪಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಇಂಡಿಯಾ ಈಸ್ ಎ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ ದಟ್ ಹ್ಯಾಸ್ ರೆಕಾರ್ಡೆಡ್ ಸಿಗ್ನಿಫಿಕೆಂಟ್ ರೈಸ್ ಇನ್ ಇನ್ಕಮ್ ಸಿನ್ಸ್ 1990s. ನೋಡಿರಿ, 1990ಗೂ ಮೊದಲು ನಾವು ಅಷ್ಟೇನು ಡೆವಲಪ್ ಆಗಿರಲಿಲ್ಲ. ಅಂದರೆ ನಾವು ಎಕಾನಮಿ ಎಲ್ಲ ಆಲ್ಮೋಸ್ಟ್ ಆಲ್ ಸ್ಟ್ಯಾಗ್ನೆಂಟ್ ಇತ್ತು, 3%, 5% ಈ ಥರನೇ ಗ್ರೋತ್ ಇತ್ತು. 1990s ಆದಮೇಲೆ ಏನಾಯಿತು, ಒಂದು 30 ವರ್ಷದಿಂದ ನಮಗೂ ಕೂಡ ತುಂಬ ಹೈ 6%, 8%, 9% ಥರ ಎಲ್ಲ ಗ್ರೋತ್ನ ನಾವು GDP ಗ್ರೋತ್ ನಾನು ಹೇಳ್ತಾ ಇರೋದು, ಇನ್ಕಮ್ ಅಲ್ಲ. ಸೊ ಇದರಲ್ಲಿ ನಾವು ಗ್ರೋತ್ ಆಗ್ತಾ ಇದ್ದೀವಿ. ಸೊ ಇಂಡಿಯಾನ ಕೂಡ ಒಂದು ಡೆವಲಪಿಂಗ್ ಕಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ.
ಇಲ್ಲಿವರೆಗೂ ನಾವು ಡೆವಲಪ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಅಂಡರ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಒಂದು ದೇಶ ಡೆವಲಪ್ ಆಗ್ತಾ ಇದೆಯೋ ಇಲ್ವೋ ಅಥವಾ ಯಾವ ರೀತಿ ಮೆಷರ್ ಮಾಡೋದು ಅದ್ರ ಬಗ್ಗೆ ಇಲ್ಲಿ ನೋಡೋಣ. ಹೌ ಡು ವಿ ಮೆಷರ್ ಎಕನಾಮಿಕ್ ಡೆವಲಪ್ಮೆಂಟ್? ಯಾವ ರೀತಿ ಮೆಷರ್ ಮಾಡ್ತೀವಿ? Economists have advocated different indicators, and the prominent one is based on the income generated in a country and the rest using indicators other than income. ನೋಡಿ, ಒಂದು ದೇಶ ಡೆವಲಪ್ ಆಗ್ತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಕೆಲವು ಇಂಡಿಕೇಟರ್ಸ್ ಅಂದರೆ ನಮ್ಗೆ ಅದ್ರ ಬಗ್ಗೆ ಒಂಚೂರು ಏನಾದರೂ ಹೇಳ್ತಾ ಇದೆ, ತಿಳಿಸ್ಕೊಡ್ತಾ ಇದೆ ಅಂತ ಅರ್ಥ. ಸೊ ಏನೇನು ಇಂಡಿಕೇಟರ್ಸ್? ಒಂದು ಬಂದು ಇನ್ಕಮ್ ಜನರೇಟೆಡ್ ಇನ್ ಎ ಕಂಟ್ರಿ, ಅಂದರೆ ಆ ದೇಶದಲ್ಲಿ ಟೋಟಲ್ ಇನ್ಕಮ್ ಎಷ್ಟು ಜನರೇಟ್ ಆಗ್ತಾ ಇದೆಯೋ ಅದು ಒಂದು ಇಂಡಿಕೇಟರ್. ಅಂದರೆ ಇನ್ಕಮ್ ಜನರೇಷನ್ ಜಾಸ್ತಿ ಆದರೆ ದೇಶ ಡೆವಲಪ್ ಆಗ್ತಾ ಇದೆ ಅಂತ, ಕಮ್ಮಿ ಆದರೆ ದೇಶ ಡೆವಲಪ್ ಆಗ್ತಾ ಇಲ್ಲ ಅಂತ. ಸೊ ಇದು ಒಂದು ಇಂಡಿಕೇಟರ್. ಮತ್ತು ಮಿಕ್ಕಿದೆಲ್ಲ ಇಂಡಿಕೇಟರ್ಸ್ ಕೂಡ ಇದೆ, ನೋಡೋಣ ಒಂದೊಂದೇ ಆಗಿ. ಇನ್ಕಮ್ ಇಂಡಿಕೇಟರ್. ಇನ್ಕಮ್ ಯೂಸ್ಡ್ ಇಯರ್ ಇಸ್ ದಿ ನ್ಯಾಷನಲ್ ಇನ್ಕಮ್ ವಿಚ್ ಇಸ್ ಡಿಫೈನ್ಡ್ ಆಸ್ ದಿ ಇನ್ಕಮ್ ಆಫ್ ಆಲ್ ಪೀಪಲ್ ರಿಸೈಡಿಂಗ್ ಇನ್ ಎ ಕಂಟ್ರಿ. ನೋಡಿ, ಇಲ್ಲಿ ಏನು ಇನ್ಕಮ್ ಅಂದರೆ ಏನು? ನ್ಯಾಷನಲ್ ಇನ್ಕಮ್ ಅಂತ ಅರ್ಥ. ನ್ಯಾಷನಲ್ ಇನ್ಕಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ರಿಯಲ್ ನ್ಯಾಷನಲ್ ಇನ್ಕಮ್ ಅಲ್ಲ, ನ್ಯಾಷನಲ್ ಇನ್ಕಮ್ ಅಷ್ಟೇ. ಸೊ ಒಂದು ದೇಶದಲ್ಲಿ ಎಲ್ಲ ಸೇರಿದ್ರೆ ಎಷ್ಟು ದುಡಿತಾರೋ, ಎಷ್ಟು ಪ್ರಾಡಕ್ಟ್ ಸರ್ವಿಸಸ್ ಇದೆ ಎಲ್ಲದರಿಂದ, ಅದನ್ನು ನಾವು ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಆಸ್ ಡಿಸ್ಕ್ರೈಬ್ಡ್ ಅರ್ಲಿಯರ್, ಹೈಯರ್ ದಿ ಇನ್ಕಮ್ ಹೈಯರ್ ಇಸ್ ದಿ ಡೆವಲಪ್ಮೆಂಟ್. ಮೊದಲೇ ಹೇಳಿದಾಗೆ ಒಂದು ದೇಶದಲ್ಲಿ ಇನ್ಕಮ್ ಜಾಸ್ತಿ ಆಯಿತು ಎಲ್ಲರ ಹತ್ರ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇಂಡೈರೆಕ್ಟ್ ಆಗಿ ಇನ್ಕಮ್ ಕೂಡ ಡೈರೆಕ್ಟ್ಲಿನೇ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹವೆವರ್, economic progress in a country will still be slower if the population expands along with the increase in national income. ಈಗ ನಾನು ಇದಕ್ಕೊಂದು ಬರೆದು ತೋರಿಸ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಒಂದು ದೇಶದಲ್ಲಿ 100 ಜನ ಇದ್ರು ಅಂದ್ಕೊಳ್ಳಿ. ಎಕ್ಸಾಂಪಲ್, ಟೋಟಲ್ ಆಗಿ 100 ಜನನು ಸೇರಿ 1000 ರೂಪಾಯಿ ದುಡಿತಾ ಇದ್ರು ಅಂದ್ಕೊಳ್ಳಿ. ಈಗ ಇವ್ರದ್ದು ಇನ್ಕಮ್ ಏನಿದೆ 1000 ರೂಪಾಯಿ ಇದೆ. ಅದೇ ರೀತಿ ಈಗ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಒಂದು 10 ವರ್ಷ 20 ವರ್ಷ ಆದಮೇಲೆ 130 ಜನ ಆದರು ಅಂದ್ಕೊಳ್ಳಿ. ಈಗ ಇವ್ರದ್ದು ಇನ್ಕಮ್ ಬಂದು 1300 ರೂಪಾಯಿ ಆಗಿತ್ತು ಅಂದ್ಕೊಳ್ಳಿ. ಅಂದರೆ ಜಾಸ್ತಿ ಆಗಿದೆ 300 ರೂಪಾಯಿ ಅಷ್ಟು. ಈಗ ಇದು ಜಾಸ್ತಿ ಆಗಿದೆಯಾ, ಡೆವಲಪ್ ಆಗಿದೆಯಾ ಅಥವಾ ಡೆವಲಪ್ ಆಗಿಲ್ವಾ? ಡೆವಲಪ್ ಆಗಿಲ್ಲ, ಸ್ಟಾಗ್ನೆಂಟ್ ಆಗಿದೆ. ಯಾಕೆ ಅಂದರೆ ಇಲ್ಲಿ 100 ಜನ ಸೇರಿ 1000 ರೂಪಾಯಿ ದುಡಿತಾ ಇದ್ರು. ಸೊ ಒಬ್ಬ ವ್ಯಕ್ತಿ 10 ರೂಪಾಯಿ ದುಡಿತಾ ಇದ್ದ. ಇಲ್ಲಿ 130 ಜನ ಸೇರಿ 1300 ದುಡಿತಾ ಇದ್ದಾರೆ. ಸೊ ಇಲ್ಲೂ ಕೂಡ ಒಬ್ಬ ವ್ಯಕ್ತಿ 10 ರೂಪಾಯಿ ದುಡಿತಾ ಇದ್ದಾನೆ. ಸೊ ಇಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅದೇನಿದೆ ಅದು ಸ್ಟಾಗ್ನೆಂಟ್ ಆಗಿದೆ. ಇಲ್ಲೂ ಕೂಡ 10 ರೂಪಾಯಿ ಇದೆ, ಇಲ್ಲೂ ಕೂಡ 10 ರೂಪಾಯಿ ಆಗಿದೆ. ಸೊ ಇದನ್ನ ನಾವು ಡೆವಲಪ್ಮೆಂಟ್ ಅನ್ನಲ್ಲ. ಒಂದು ವೇಳೆ ಇಲ್ಲಿ 130 ಪಾಪ್ಯುಲೇಷನ್ ಜಾಸ್ತಿ ಆದಾಗೂ ಕೂಡ ಈ ಅಮೌಂಟ್ 1300 ಬದಲು 1400 ಇಲ್ಲ 1800 ಈ ಥರ ಏನಾದರೂ ಆಯಿತು ಅಂದ್ಕೊಳ್ಳಿ, 130 ಜನ ಸೇರಿ ದುಡಿಯುವಂಥ ಅಮೌಂಟು, ಆಗ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. 14, 13, 10, 11 ಈ ಟೈಪ್ ಏನಾದರೂ ಚೇಂಜ್ ಆಗುತ್ತೆ. ಆಗ ಆ ದೇಶ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ದೇರ್ಫೋರ್, comparison of economic development between countries with different levels of population will not be correct. ಸೊ ಇದರಿಂದ ಪಾಪ್ಯುಲೇಷನ್ಗೆ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಪಾಪ್ಯುಲೇಷನ್. ಈಗ ಇಂಡಿಯಾದಲ್ಲಿ 130 ಕೋಟಿ ಜನ ಇರ್ತಾರೆ, US ಅಲ್ಲಿ ಹೋದರೆ 40-45 ಕೋಟಿ ಜನ ಇರ್ತಾರೆ, ಇಂಡೋನೇಷ್ಯಾಗೆ ಹೋದರೆ 25 ಕೋಟಿ ಜನ ಇರ್ತಾರೆ. ಈ ರೀತಿ ತುಂಬ ಪಾಪ್ಯುಲೇಷನ್ ಡಿಫ್ರೆನ್ಸಸ್ ಇರೋದ್ರಿಂದ ನಾವು ನ್ಯಾಷನಲ್ ಇನ್ಕಮ್ನ ನಾವು ಮೈನ್ ಕ್ಯಾಟಗರಿಯಾಗಿ ಅಂದರೆ ಇಂಡಿಕೇಟರ್ ಆಗಿ ನೋಡೋದಕ್ಕೆ ಆಗೋದಿಲ್ಲ. ಸೊ ಹೆನ್ಸ್ per capita income is being used as the indicator of development instead of income. ನಾನು ಆಲ್ರೆಡಿ ಹೇಳಿದಾಗೆ ಇದು ಬಂದು ನ್ಯಾಷನಲ್ ಇನ್ಕಮ್, ಇದು ಟೋಟಲ್ ಏನಾಗುತ್ತೆ ಅಂತ ಅರ್ಥ ಆಯ್ತಾ? ಇದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಟೋಟಲ್ ಪಾಪ್ಯುಲೇಷನಿಂದ ಡಿವೈಡ್ ಮಾಡಿದ್ರೆ, ಅಂದರೆ 1000 ಡಿವೈಡೆಡ್ ಬೈ 100 ಅಥವಾ 1400 ಡಿವೈಡೆಡ್ ಬೈ 130, 1800 ಡಿವೈಡೆಡ್ ಬೈ 130 ಈ ಥರ ಮಾಡಿದ್ರೆ ನಮಗೆ ಪರ್ ಕ್ಯಾಪಿಟ ಇನ್ಕಮ್ ಅಂತ ಬರುತ್ತೆ. ಅಂದರೆ ಒಂದು ದೇಶ ಟೋಟಲಾಗಿ ಏನು ಇನ್ಕಮ್ ಇದೆ ಒಂದು ದೇಶದ್ದು ಡಿವೈಡ್ ಮಾಡಬೇಕು ಎಲ್ಲ ಜನಗಳಿಗೆ. ಅಂದರೆ ಒಂದು ದೇಶದ ಪಾಪ್ಯುಲೇಷನ್ ಎಷ್ಟಿದೆ, 100 ಕೋಟಿ ಇರಲಿ 130 ಕೋಟಿ ಇರಲಿ, ಎಲ್ಲರಿಗೂ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಅದನ್ನು ನಾವು ಒಂದು ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ. ಇಟ್ ಈಸ್ ದಿ ಆವ್ರೇಜ್ ಇನ್ಕಮ್ ಆಫ್ ಈಚ್ ಇಂಡಿವಿಜುವಲ್ ಆಫ್ ದಿ ಕಂಟ್ರಿ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ದಿ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಎ ಗಿವನ್ ಇಯರ್. ಆಲ್ರೆಡಿ ಹೇಳಿದ್ದೇನೆ ಅದು.